ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ನಾಳೆ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ. ಇರುವಂತಹ ಅಭ್ಯರ್ಥಿಗಳ ಸಂಖ್ಯೆ 8. 5ನೇ ಅಭ್ಯರ್ಥಿಯನ್ನು ಶತಾಯಗತಾಯ ಗೆಲ್ಲಿಸಲೇಬೇಕು ಅಂತ ಕಾಂಗ್ರೆಸ್ ಕೂಡ ತನ್ನದೇ ಆದಂತಹ ರಣತಂತ್ರವನ್ನು ಹೂಡ್ತಾ ಇದೆ. ಆಡಳಿತ ಪಕ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿರುವಂತಹ ಸಂದರ್ಭದಲ್ಲಿ ಒಂದು GBA ಎಲೆಕ್ಷನ್ನು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಪರಿಷತ್ತು, ಅದು ಯಾವುದೇ ಚುನಾವಣೆ ಆಗಿದ್ರೂ ಕೂಡ ಪ್ರತಿಷ್ಠೆಯಾಗಿ ಪರಿಗಣಿಸಲಾಗುತ್ತೆ. ವಿಶೇಷವಾಗಿ DK ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದ ನಂತರದ ಸಂದರ್ಭದ ಮೊದಲ ಚುನಾವಣೆಯಾಗಿರುವುದರಿಂದಾಗಿ ಡೆಫಿನೆಟ್ಲಿ ಇದನ್ನು ಬಹಳ ಛಲವಾಗಿ ತಗೊಂಡಿರ್ತಾರೆ. ಹಾಗಾಗಿ 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ತಮ್ಮದೇ ಆದಂತಹ ಪ್ರಯತ್ನದಲ್ಲಿ ಕಾಂಗ್ರೆಸ್ ಇರುವಂಥದ್ದು. ಆದರೆ ರಾಜ್ಯದಲ್ಲಿ ಮೈತ್ರಿ ಇದೆ. BJP ಮತ್ತು JDS ತಮ್ಮದೇ ಆದಂಥ ಲೆಕ್ಕಾಚಾರವನ್ನು ಮಾಡಿಕೊಂಡಿದ್ದಾರೆ. ಇದರ ನಡುವೆ ನೋಡಿ ಗಮನಿಸಬೇಕು, ಕಾಂಗ್ರೆಸ್ನ ಹಲವು ಶಾಸಕರನ್ನು BJP ಹಾಗೂ JDS ಸಂಪರ್ಕ ಮಾಡಿದೆ ಅನ್ನುವಂಥ ಮಾಹಿತಿ ಇದೆ. ಇದೊಂಥರ ಲೆಕ್ಕಾಚಾರದ ಚುನಾವಣೆ. ಹಾಗಾಗಿ ಇವತ್ತಿನ ಈ ಒಂದು ಜಿ ಸಂವಾದದಲ್ಲಿ ಪರಿಷತ್ ಚುನಾವಣೆಯ ಲೆಕ್ಕಾಚಾರದ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ನಮ್ಮ ಜೊತೆಗೆ BJP ಪಕ್ಷದ ಸರ್ಪ್ಲಸ್ ವೋಟ್ ಇದೆ. ಪರಿಷತ್ನ 7 ಸ್ಥಾನಗಳಿಗೆ ನಡೆಯುವಂತಹ ಚುನಾವಣೆಯಲ್ಲಿ 8 ಅಭ್ಯರ್ಥಿಗಳಿದ್ದಾರೆ. ಇಲ್ಲಿರುವಂತಹ ಒಂದು ಭೀತಿ ಅಂತ ಹೇಳಿದ್ರೆ ಅಡ್ಡ ಮತದಾನ. ಬಟ್ ಈ ಚುನಾವಣೆಗಳು ಹೆಂಗೆ ನಡೆಯುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ಲೈಕ್ ಓಪನ್ ಸೀಕ್ರೆಟ್. ಯಾರು ಯಾರಿಗೆ ಮತ ಹಾಕ್ತಾರೆ, ಯಾರು ಯಾವ ಬಸ್ನಲ್ಲಿ ಬಂದರು, ಯಾರು ಯಾರ ಜೊತೆ ಗುರುತಿಸ್ಕೊಂಡಿದ್ದಾರೆ, ಯಾರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಈ ಪರಿಷತ್ನ ಚುನಾವಣೆಯ ಸಂದರ್ಭದಲ್ಲಿ ಯಾರ ಜೊತೆ ಕಾಣಿಸ್ಕೊಂಡಿದ್ದಾರೆ, ಎಲ್ಲ ಲೆಕ್ಕಾಚಾರಗಳು ಡೆಫಿನೆಟ್ಲಿ ಇರುತ್ತೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ ನಂತರದ ಸಂದರ್ಭದ ಚುನಾವಣೆ ಆಗಿರುವುದರಿಂದಾಗಿ ಡೆಫಿನೆಟ್ಲಿ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ನೋಡಿ, ಇಲ್ಲಿರುವಂತಹ ಲೆಕ್ಕಾಚಾರಗಳನ್ನು ಗಮನಿಸಬೇಕು. JDSದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿರುವಂಥದ್ದು. ಸಂಖ್ಯಾಬಲ ಇಲ್ಲ, ಆದರೂ ಕೂಡ ಅಭ್ಯರ್ಥಿಯನ್ನು ಕಣಕ್ಕೆ ಇಳಿಸಿದ್ದಾರೆ. ಹಾಗಾಗಿ ಬಹಳ ದೊಡ್ಡ ಮ್ಯಾಂಡೇಟನ್ನು ಪಡ್ಕೊಂಡಿರುವಂತಹ ಘಟಾನುಘಟಿ ಕಾಂಗ್ರೆಸ್ ಕೂಡ ರೆಸಾರ್ಟಲ್ಲಿ ತಮ್ಮ ಶಾಸಕರನ್ನೆಲ್ಲ ಕೂರಿಸಿ ಟ್ರೈನಿಂಗು ಅಂದರೆ ತರಬೇತಿನೂ ಕೊಟ್ಟು ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಮಾಡೋ ಹಾಗಿಲ್ಲ ಅನ್ನುವಂತಹ ಪಾಠವನ್ನು ಮಾಡಿ ತಮ್ಮದೇ ಆದಂಥ ತಯಾರಿಯನ್ನು ಮಾಡಿದ್ದಾರೆ. ಬಿಡದಿಯ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ರಣತಂತ್ರ. ಯಾರ ಮತ ಯಾರಿಗೆ ಅಂತ ಸ್ಪಷ್ಟ ಸೂಚನೆಯನ್ನು ಕೊಡಲಾಗಿದೆ. ಆದರೆ ಈ ನಡುವೆ BJPಯ ಉಚ್ಚಾಟಿತ ಶಾಸಕರು ಅಂತ ಒಂದಷ್ಟು ಜನ ಇದ್ದಾರಲ್ಲ, 3, ಅವರ ನಡೆ ಹೇಗೆ ಅನ್ನೋದು ಬಹಳ ಮುಖ್ಯ. ಅದರಲ್ಲಿ 2 ಕ್ಲಾರಿಟಿ ಡೆಫಿನೆಟ್ಲಿ BJPಗಿರುತ್ತೆ. ಉಚ್ಚಾಟಿತರಾಗಿದ್ದಾರೆ ಅನ್ನೋದಾದರೆ ಅವ್ರು ಯಾರ ಜೊತೆ ಗುರುತಿಸ್ಕೊಂಡಿದ್ದಾರೆ, ಚುನಾಯಿತರಾದರೂ ಕೂಡ BJPಯಿಂದ ಆಯ್ಕೆಯಾಗಿದ್ದರೂ ಕೂಡ ಹೆಚ್ಚುವರಿಯಾಗಿ ಅವರು ಕಾಂಗ್ರೆಸ್ ಜೊತೆ ಹೆಂಗೆ ಗುರುತಿಸ್ಕೊಂಡ್ರು, ಇದೆಲ್ಲ ಕೂಡ BJP ಗೊತ್ತಿರೋದ್ರಿಂದಾಗಿ ಅದ್ರ ಬಗ್ಗೆ ಕ್ಲಾರಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್. ಬಟ್ ಯತ್ನಾಳ್ ಅವರ ನಡೆ ಈ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಹೆಚ್ಚು ಮಾಡಿದೆ. ಇದೆಲ್ಲದರ ನಡುವೆ ನಾನು ಕಾಂಗ್ರೆಸ್ ಬಗ್ಗೆ ಒಂದೆರಡು ಮಾತಾಡ್ಬಿಡ್ತೀನಿ. ಬಹಳ ದೊಡ್ಡ ಮ್ಯಾಂಡೇಟನ್ನು ಪಡ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಈ 3 ವರ್ಷಗಳಲ್ಲಿ ವಿಶೇಷವಾಗಿ ಅಸಮಾಧಾನಿತ ಶಾಸಕರ ಸಂಖ್ಯೆ ಹೆಚ್ಚಾಗಿದೆ. ಇದನ್ನು ನಾವು ಅಲ್ಲಗಳೆಯೋ ಹಾಗಿಲ್ಲ. ಅದು ಪರಿಷತ್ ಚುನಾವಣೆ ಆಗಿರಲಿ, GBA ಆಗಲಿ, ಮತ್ತೊಂದಾಗಿರಲಿ, ಅನುದಾನ ಇರ್ಬೋದು, ತಾರತಮ್ಯ ಇರ್ಬೋದು, ಸಚಿವ ಸ್ಥಾನ ಇರ್ಬೋದು, ಹೀಗೆ ಒಂದಲ್ಲ ಒಂದು ಜಟಾಪಟಿಯನ್ನು ರಾಜ್ಯ ಕಂಡುಕೊಂಡಿರೋದ್ರಿಂದಾಗಿ, ಕಾಂಗ್ರೆಸ್ನಲ್ಲಿ ಆಂತರಿಕ ಅಸಮಾಧಾನ ಇರೋದ್ರಿಂದಾಗಿ ಈ ಪರಿಷತ್ನ ಚುನಾವಣೆಯಲ್ಲಿ ಅದೇನಾದರೂ ಬಹಿರಂಗವಾಗುವಂಥ ಸಾಧ್ಯತೆ ಇದೆಯಾ? ಹೀಗೆ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಈ ನಡುವೆ HD ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ನಾವು ಏನು ಆಪರೇಷನ್ ಮಾಡೋದ? ನಮ್ಮದು ಒಂದು ಸಣ್ಣ ಪಕ್ಷ. ನಮ್ಮ ಪಕ್ಷದಲ್ಲಿ ಏನಿದೆ ಮಾಡೋಕ್ಕೆ ನಮಗೆ? ನಮ್ಮ ಕೈಯಲ್ಲಿ ತಾನೇ ಏನಾಗ್ತದೆ? ಸರ್ಕಾರ ಅವ್ರ ಕೈಲಿದೆ. ಮ್ಯಾನ್ ಪವರು, ಮಸಲ್ ಪವರು, ಹಣದ ಪವರು ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗುತ್ತಾ? ನಾವು ನಮ್ಮ ಪಕ್ಷದ ಮತಗಳು ಚಲಾಪಿಲಿ ಆಗಬಾರದು, ನಮ್ಮ ಪಕ್ಷದ ಮತ ಒಟ್ಟಾಗಿರಬೇಕು ಅನ್ನೋದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ದೀವಿ. ನಾವೇನು ಗೆದ್ದೇ ಬಿಡಬೇಕು, ಏನಾದರೂ ಮಾಡಿ ಕುತಂತ್ರದ ಮುಖಾಂತರ ಅನ್ನೋ ಪ್ರಶ್ನೆ ಇಲ್ಲ. ಈಗ ನಮ್ಮ ಅಭ್ಯರ್ಥಿ ಅರ್ಜಿ ಹಾಕಬೇಕಾದ್ರೆ ಹೇಳಿದ್ದಾರೆ ಆತ್ಮಸಾಕ್ಷಿ ಮತ ಕೊಡಿ ಅಂತ ಕೇಳಿದ್ದಾರೆ. ಇದು ಹೊರತುಪಡಿಸಿ ಏನಿದೆ? ಇವತ್ತು ನಮ್ಮ ಜೊತೆಗೆ BJP ಪಕ್ಷದ ಸರ್ಪ್ಲಸ್ ಓಟ್ ಇದೆ. ಆ ಓಟಿಗೆ BJP ನಾಯಕರಿಗೆ ಮನವಿ ಮಾಡಿದ್ದೇವೆ.
ನಾವು ನಮ್ಮ ಓಟನ್ನ ಭದ್ರವಾಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ದೀವಿ ಅಷ್ಟೇ. ಅಲ್ಲಿನ ಆಂತರಿಕ ಭಿನ್ನಮತ ಏನಾದರೂ ನಿಮಗೆ ಪ್ಲಸ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ. ನೋಡೋಣ, ಅದು ಭಗವಂತ ನಿಶ್ಚಯ. ಅದೇನಾದರೂ ಆ ರೀತಿ ಆದರೆ ನಿಜಕ್ಕೂ ಆ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಒಂದು ಬಿಗಿ ಮಾಡೋಕ್ಕೆ ಅನುಕೂಲ ಅನ್ನೋದು ನನ್ನ ಅಭಿಪ್ರಾಯ. ನಾವು ಏನು ಆಪರೇಷನ್ ಮಾಡೋದ, ನಮ್ಮದು ಒಂದು ಸಣ್ಣ ಪಕ್ಷ, ನಮ್ಮ ಪಕ್ಷದಲ್ಲಿ ಏನಿದೆ. ಈ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು ಕೂಡ ಅದರ ಹಿಂದೆ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ ಅನ್ನೋದು ಅವರ ಮಾತಲ್ಲೇ ಸ್ವಲ್ಪ ಸಿಗುವಂತಹ ಒಳ ಮಾಹಿತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎನಿಹೌ ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ನ ನಿಮಗೆ ಹೇಳೋದಾದರೆ, ಯಾಕಂತ ಹೇಳಿದ್ರೆ ಪರಿಷತ್ ಚುನಾವಣೆ ಅಂದರೆ ರೆಗ್ಯುಲರ್ ಚುನಾವಣೆ ಅಲ್ಲ, ಮತದಾರ ಪ್ರಭುಗಳು ಅಥವಾ ಮತದಾರರು ಹೋಗಿ ವೋಟ್ ಹಾಕಿ ಗೆಲ್ಲಿಸುವಂಥದ್ದಲ್ಲ. ಬಲ ಹೆಂಗಿದೆ ಅನ್ನೋದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡ್ಬಿಡೋಣ. ನೋಡಿ, ಒಟ್ಟು ಬಲ ಅಂತ ನಾವು ನೋಡ್ತಾ ಹೋಗೋದಾದರೆ ಶಾಸಕರ ಸಂಖ್ಯೆ 222. ಕಾಂಗ್ರೆಸ್ನಿಂದ ಎಷ್ಟು ಮಂದಿ ನೇರ ಶಾಸಕರ ಆಯ್ಕೆ ಆಗಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ ಅದು 135. ಕಾಂಗ್ರೆಸ್ನಿಂದ 135. ಹಾಗಾದರೆ ಬಿ ಜೆ ಪಿಯಿಂದ 62. ಜೊತೆಗೆ JDS ವಿಚಾರಕ್ಕೆ ಬರುವುದಾದರೆ 18. ಪಕ್ಷೇತರರು ಇಬ್ಬರಿದ್ದಾರೆ. ಕಾಂಗ್ರೆಸ್ 135, BJP 62, JDS 18, ಪಕ್ಷೇತರರು 2. ಈಗ ಸರ್ವೋದಯ ಪಕ್ಷ ಅಂತ ನಾವು ನೋಡ್ತಾ ಹೋಗೋದಾದರೆ ಅಲ್ಲಿಂದ ಒಬ್ಬರು ಶಾಸಕರಿದ್ದಾರೆ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ 1, BJP ಉಚ್ಚಾಟಿತರು 3, ಅಭ್ಯರ್ಥಿ ಗೆಲುವಿಗೆ ಬೇಕಾಗಿರುವಂಥ ನಂಬರ್ 28. ಸೊ ಭಾಳ ಚೆನ್ನಾಗಿದೆ ಇದು ಲೆಕ್ಕಾಚಾರ. ಸ್ವಲ್ಪ ಆಚೆ ಈಚೆ ಆದರೂ ಕೂಡ ವ್ಯತ್ಯಾಸ ಆಗುತ್ತೆ. ಇದರ ನಡುವೆ ಕಾಂಗ್ರೆಸ್ ಅಷ್ಟು ದೊಡ್ಡ ಬಲಾಬಲವನ್ನು ಹೊಂದಿದ್ರೂ ಕೂಡ ಕೊಂಚ ಆತಂಕದಲ್ಲಿದೆ. ರೆಸಾರ್ಟ್ ಹೋಗಿದ್ದಾರೆ, ತರಬೇತಿ ಕೊಟ್ಟಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ, ತಮ್ಮ ಶಾಸಕರನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದಾದರೆ ಅದಕ್ಕೆ ಕಾರಣ ಸ್ವಲ್ಪ JDS ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಕ್ರಿಸ್ಟಲ್ ಕ್ಲಾರಿಟಿ ಇದ್ರೂ ಕೂಡ ಪರಿಷತ್ ಚುನಾವಣೆಯಲ್ಲಿ JDS 18 ಶಾಸಕರನ್ನ ಇಟ್ಕೊಂಡು ಕೆ ಗೋವಿಂದರಾಜ್ ಅವರನ್ನು ಕಣಕ್ಕಿಳಿಸ್ಬಿಟ್ಟಿದೆ. ಅದ್ಯಾವ ಧೈರ್ಯ, ಅದ್ಯಾವ ಲೆಕ್ಕಾಚಾರ, ಏನಿದು ರಣತಂತ್ರ? ಡೆಫಿನೆಟ್ಲಿ ಆ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಇನ್ನೊಂದು ಸಣ್ಣ ಪುಟ್ಟ ಮಾಹಿತಿಯನ್ನು ಹೇಳ್ಬಿಡ್ತೀನಿ ಹಾಗೇನೆ. ಕಾಂಗ್ರೆಸ್ನ 5 ಅಭ್ಯರ್ಥಿಗಳಿದ್ದಾರೆ. BK ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರ್, PV ಮೋಹನ್, BS ಶಿವಣ್ಣ, ಹಾಗೆಯೇ ವಿನಯ್ ಕಾರ್ತಿಕ್ ಪ್ರಕಾಶ್. ಆ ವಿನಯ್ ಕಾರ್ತಿಕ್ ಪ್ರಕಾಶ್ ಅವರನ್ನು ಗೆಲ್ಲಿಸಲೇಬೇಕು ಅಂತ ಹೇಳಿ DK ಶಿವಕುಮಾರ್ ಅವರು ಕೂತಿರೋದು ಅಥವಾ ಪ್ರಯತ್ನವನ್ನು ಮಾಡ್ತಿರೋದು. ಸೊ ಅವರ ಲೆಕ್ಕಾಚಾರದ ಪ್ರಕಾರವೇ 2 ಮತಗಳಲ್ಲಿ ಕಡಿಮೆ ಆಗುವಂಥದ್ದು. 135 ಉಳಿದೋರ ಸಹಕಾರ ಎಲ್ಲ ಸೇರಿ ಬಹುತೇಕ 28 ಮತಗಳಾಗಬೇಕು ಅನ್ನೋದಾದರೆ 26ವರೆಗೂ ದೇ ಕ್ಯಾನ್ ರೀಚ್. ಬಟ್ 2 ಡಿಫರೆನ್ಸಸ್ ಇದೆ, ಅದು ಯಾರು ಅನ್ನೋದೇ ಕ್ಯೂರಿಯಾಸಿಟಿ. ಇದ್ರ ಜೊತೆಗೆ ನೋಡಿ, BJPಯಿಂದ 2 ಅಭ್ಯರ್ಥಿಗಳಿದ್ದಾರೆ. ಅವರ 68 ಶಾಸಕರ ಆಧಾರದಲ್ಲಿ ಅವ್ರಿಗಿರೋದೇ ಅಷ್ಟು ಚಾನ್ಸು. ಸೊ ಅದ್ಯಾರು ಅಂತ ಹೇಳಿದ್ರೆ ಲಿಂಗರಾಜು ಪಾಟೀಲ್ ಮತ್ತು ರಘು ಅಂಥೇಳಿ, ರಘು ಕೌಟಿಲ್ಯ ಅಂತಲೇ ಅವರು ಹೆಸರುವಾಸಿ. ಜೊತೆಗೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿರುವಂಥ ಪ್ರಾದೇಶಿಕ ಪಕ್ಷ JDS ವಿಚಾರಕ್ಕೆ ಬರೋದಾದರೆ ಕೆ ಗೋವಿಂದರಾಜು. ಇದು ಕಳೆದ 2-3 ಚುನಾವಣೆಗಳಲ್ಲಿ ನೀವು ಅಬ್ಸರ್ವ್ ಮಾಡಿದಿರಿ. ನಾವು ಪಾಸ್ ಆಗಬೇಕು ಅಂತ ಹೇಳಿದ್ರೆ ಅಥವಾ ರಾಜ್ಯದಲ್ಲೊಂದು ಯಾವುದೇ ಪಕ್ಷ ಅಧಿಕಾರ ಚುಕ್ಕಾಣಿ ಹಿಡಿಬೇಕು ಅನ್ನೋದಾದರೆ ನಾವು ಬೇಕು ಅನ್ನುವಂತಹ ಮನಸ್ಥಿತಿಯನ್ನು JDS ಹೊಂದಿತ್ತು. ಆ ರೀತಿ ಬೀಗ್ತಾ ಇದ್ರು. ಅಗೇನ್ ಅದೇ ಒಂದು ವಾತಾವರಣ. 18 ಇದ್ರೂ ನಾವು ಕಂಟೆಸ್ಟ್ ಮಾಡ್ತೀವಿ ಅನ್ನುವಂಥ ಧೋರಣೆ ಕಂಡು ಬರ್ತಾ ಇದೆ. ಜೊತೆಗೆ ಕುಮಾರಸ್ವಾಮಿ ಅವರು ಮಾತಾಡಿದ್ದನ್ನು ನೀವು ಗಮನಿಸಿದ್ರಿ. ನಾವು ನಮ್ಮ ಶಾಸಕರನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನದಲ್ಲಿದ್ದೀವಿ ಅಷ್ಟೇ ಅಂತ ಹೇಳಿದ್ರು ಕೂಡ ಡೆಫಿನೆಟ್ಲಿ ಇಲ್ಲಿ ತಮ್ಮದೇ ಆದಂಥ ಲೆಕ್ಕಾಚಾರವನ್ನು ಖಂಡಿತವಾಗ್ಲೂ ಹೊಂದಿರ್ತಾರೆ. ಬಟ್ ಇಲ್ಲಿ ಉಚ್ಚಾಟಿತರು ಅಂತ ಒಂದಷ್ಟು ಜನ ಇರೋದ್ರಿಂದಾಗಿ ಯತ್ನಾಳ್ ಇರ್ಬೋದು, ಶಿವರಾಮ್ ಹೆಬ್ಬಾರ್ ಇರ್ಬೋದು, ST ಸೋಮಶೇಖರ್ ಇರ್ಬೋದು, ಇವರ ನಡೆ ಕುತೂಹಲವನ್ನು ಹೆಚ್ಚು ಮಾಡಿದೆ. ಇದರ ನಡುವೆ ಇನ್ನೊಂದು ಹೆಸರನ್ನು ನಾನು ಉಲ್ಲೇಖ ಮಾಡಲೇಬೇಕು, GT ದೇವೇಗೌಡರದ್ದು ಸ್ಟ್ಯಾಂಡ್ ಬಹಳ ಕುತೂಹಲವನ್ನು ಹೆಚ್ಚು ಮಾಡಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ರಿಷಿಕ್ ವಿವಾನ್ ಗೌಡ ಇದ್ದಾರೆ. ನಮಸ್ಕಾರ. BJP ವಕ್ತಾರರು ಯದುಕುಮಾರ್ ಗೌಡ್ರು ಇದ್ದಾರೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರು ಪುಷ್ಪಾ ಮಂಜುನಾಥ್ ರೆಡ್ಡಿ ಅವರಿದ್ದಾರೆ. ನಮಸ್ಕಾರ. ರಿಷಿಕ್ ಅವರೇ, ಕಳೆದ ಸ್ವಲ್ಪ ನನ್ನ ಹಿಸ್ಟ್ರಿನ ರಿಕಾಲ್ ಮಾಡೋದಾದರೆ 1-2 ಚುನಾವಣೆಯಲ್ಲಿ ಅದೊಂಥರ ರಾಜ್ಯದಲ್ಲಿ ಜನಜನಿತ ಆಗಿಬಿಟ್ಟಿತ್ತು. ಈಗ ರಾಷ್ಟ್ರೀಯ ಪಕ್ಷಗಳು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂದರೆ ನಾವು ಬೇಕು ಅಂಥೇಳಿ ಅದೇ ವಾತಾವರಣ ಎಗೇನಿ ಪರಿಷತ್ತಲ್ಲಿ ಕಾಣ್ತಾ ಇದೆ. 18 ಶಾಸಕರು ಇಟ್ಕೊಂಡು ಕಂಟೆಸ್ಟ್ ಮಾಡ್ತಾರೆ ಅಂದಾಗಲೇ ಕಣ್ಣರಳಿಸಿ ನೋಡೋ ಹಂಗೆ ಮಾಡಿತ್ತು. ಅದರ ನಡುವೆ ಗೆಲುವಿಗೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ. ಸೊ ಭಾಳ ಕ್ಯೂರಿಯಸ್ ಇದೆ ನಿಮ್ಮ ಅಭ್ಯರ್ಥಿ ಗೆಲ್ಲುವ ಬಗ್ಗೆ. ಎಸ್, ವೆರಿ ಗುಡ್. ನೋಡಿ, ನಿಮ್ಮಲ್ಲೇ ಪಾಸಿಟಿವ್ ವೈಬ್ಸ್ ಕಾಣಿಸ್ತಾ ಇದೆ ನಮಗೆ. ನೋಡಿ, ಗೆಲುವಿಗೆ ನಿಮಗೆ ಬೇಕಾಗಿರೋದು 28. ಇಟ್ಸ್ ಆಲ್ ದ ನಂಬರ್ ಗೇಮ್. ಓಕೆ,
ಸೊ ನಾವು ನಾಮಿನೇಷನ್ ಮಾಡಬೇಕಾದ್ರೆ ಕೂಡ ನಮ್ಮ ನಂಬರ್ಸ್ ಗೇಮಲ್ಲಿ ಕ್ಲಾರಿಟಿ ಇತ್ತು. 18 ಇದೆ, ಕಾಂಗ್ರೆಸ್ ಅವ್ರಿಗೆ 135 ಇದೆ, 140 ಅವ್ರಿಗೆ ಬೇಕಾಗಿರೋಂಥದ್ದು 5 ಅವ್ರಿಗೆ ಬೇಕು. ಸೊ ನಮಗೆ ಬೇಕಾಗಿರೋವಂಥ 10 ಎಲ್ಲಿಂದ ಬರುತ್ತೆ, ಹಿಂಗೆ ಬರುತ್ತೆ ಅನ್ನೋವಂಥದ್ದು ನಾವೇನು ಯಾವ ಸ್ಟ್ರಾಟಜಿ ಮಾಡೋಕ್ಕೆ ಹೋಗ್ತಾ ಇಲ್ಲ, ಅಥವಾ ನಾವು ಯಾವ ಆಪ್ರೇಷನ್ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಸೊ ನಮಗೆ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರುವಂಥದ್ದು, ಸನ್ಮಾನ್ಯ ಕುಮಾರಣ್ಣವ್ರು ಒಂದು ಮಾತು ಹೇಳಿದ್ರು, ನಮ್ಮ ಶಾಸಕರನ್ನ ಹಿಡಿದಿಟ್ಕೋಬೇಕು, ಅಥವಾ ನಮ್ಮ ಶಾಸಕರನ್ನ ನಾವು ಹಿಡ್ಕೋಬೇಕು, ನಮ್ಮ ಶಾಸಕರು ನಮಗೆ ವೋಟ್ ಹಾಕ್ತಾರೆ ಅಂತ ಹೇಳಿದ್ರು. ಸೊ ನಮಗೆ ಏನು ಎಕ್ಸ್ಪೆಕ್ಟೇಷನ್ ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ 18 ಇದ್ದಾರೆ, ಆಮೇಲೆ ಈ ಇಂಡೈರೆಕ್ಟ್ ಆಗಿ ನಮ್ಮದೇ ಶಾಸಕರು ಅಂತ 135 ಎಷ್ಟು ಜನ ಇದ್ರು ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಮ್ಮದೇ ಶಾಸಕರನ್ನ ನಾವು ಯಾವ ರೀತಿ ನಾಳೆ ವೋಟಿಂಗ್ ಆಗುತ್ತೆ ಬಿಡುತ್ತೆ ಅನ್ನೋವಂಥದ್ದು ಕ್ಯೂರಿಯಾಸಿಟಿ ಇದೆ, ನನಗೂ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಆದರೆ ಈಗ ದಿಸ್ ಪಾಯಿಂಟ್ ಆಫ್ ಟೈಮ್ ನಾನು ಹೇಳೋದೇನು ಅಂತ ಹೇಳಿದ್ರೆ ತಮಗೆ, ನೋಡಿ, ಯುದ್ಧಕ್ಕೆ ಹೋಗ್ಬೇಕಾದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ನಾವು ಗೆಲ್ಲಕ್ಕಾಗತ್ತಾ, ಗೆಲ್ತೀವ, ಅಥವಾ ಗೆಲ್ಲೋದಕ್ಕೆ ಯಾವುದೆಲ್ಲ ರಣತಂತ್ರಗಳು ಮಾಡಬೇಕಾಗತ್ತೆ, ಅಥವಾ ಪೂರ್ತಿ ನಾವು ಗೆಲ್ಲಕ್ಕಾಗೋದೇ ಇಲ್ಲ ಅನ್ನೋಂಗಿದ್ರೆ ಹೋದ್ರೂ ವೇಸ್ಟ್ ಅನ್ನೋವಂಥದ್ದು ಎಲ್ಲ ಕ್ಲಾರಿಟಿ ಇರುತ್ತೆ. ಅಲ್ಲ, ಸೋಲೋ ಕ್ಲಾರಿಟಿ ಇದ್ರೂ ಕೂಡ ಕಣಕ್ಕೊಬ್ಬ ಅಭ್ಯರ್ಥಿಯನ್ನು ಹಾಕಿಬಿಟ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದ್ದೀರಾ. ಈ ಸ್ಟ್ರಾಟಜಿಲಿ ಜೆಡಿಎಸ್ ಯಾವತ್ತೂ ಮುಂದೆ ನೋಡಿ, ಯಾವಾಗಲೂ 2 ಇರುತ್ತೆ, ಒಂದು ಅಫೆನ್ಸಿವ್, ಒಂದು ಡಿಫೆನ್ಸಿವ್ ಅಂತ ಅಂದ್ಬಿಟ್ಟು. ಈಗ ನೀವು ಡಿಫೆನ್ಸಿವ್ ಮೋಡಲ್ ಹೋದ್ರೆ ಏನಾಗುತ್ತೆ, ಸುಮ್ಮನೆ ನಾವು ಪ್ರೊಟೆಕ್ಟ್ ಮಾಡ್ತಿರ್ತೀವಿ, ಸುಮ್ಮನೆ ಒಂದು ಕ್ಯಾಂಡಿಡೇಟ್ ಹಾಕಿದೀವಿ ಅಂತ ಅಂದ್ಬಿಟ್ಟು. ಆದರೆ ನಾವು ಎಲ್ಲೂ ಸುಮ್ಮನೆ ಒಂದು ಕ್ಯಾಂಡಿಡೇಟ್ ಹಾಕಿದೀವಿ ಅಂತ ಅಂದ್ಬಿಟ್ಟು ಏನಿಲ್ಲ. ಈಗ ನಮ್ಮ ಶಾಸಕರು ಕೂಡ ನಮ್ಮ ಜೊತೆ ಇದ್ದಾರೆ. ಆಮೇಲೆ ಈಗ ಮೊನ್ನೆ ಇನ್ನೂ ಏನು ಶಬರಿಮಲೆಗೆಲ್ಲ ಔಟ್ ಬಂದ್ವಿ, ಒಳ್ಳೇದು ಮಾಡಲಿ ನಮಗೆ ಅಂತ ಅಂದ್ಬಿಟ್ಟು. ಆಮೇಲೆ ಈಗ ಕಾಂಗ್ರೆಸ್ ಅಲ್ಲಿ ಇರುವಂತಹ ಶಾಸಕರಿಗೂ ಒಳ್ಳೆ ಬುದ್ಧಿ ಕೊಡಲಿ, ಆತ್ಮಸಾಕ್ಷಿಗಳು ಯಾರ್ಯಾರಿಗೂ ಏನೇನು ಚೇಂಜಸ್ ಆಗುತ್ತೋ ನಮಗೆ ಗೊತ್ತಿಲ್ಲ. ಸೊ ನಿನ್ನೆವರೆಗೂ ಇದ್ದಿದ್ದು ಆತ್ಮಸಾಕ್ಷಿ, ನಾಳೆವರೆಗೂ ಅದೇ ಆತ್ಮಸಾಕ್ಷಿಗಳು ಇರ್ತಾವ ಅಂತ ನಮಗೆ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಕೆಲವೊಂದು ಜಂಪಿಂಗ್ ಸ್ಟಾರ್ಸ್ಗಳೆಲ್ಲ ಇದ್ದಾರೆ. ಸೊ ಆ ಜಂಪಿಂಗ್ ಸ್ಟಾರ್ಸ್ಗಳು ಲಾಸ್ಟ್ ಮಿನಿಟ್ ಅಲ್ಲಿ ಯಾವ್ಯಾವ ರೀತಿ ಜಂಪ್ ಆಗ್ತಾರೋ ನಮಗೆ ಗೊತ್ತಿಲ್ಲ. ಈಗ ನಮ್ಮ ಕಾಂಗ್ರೆಸ್ ಸ್ನೇಹಿತರು ತಮ್ಮ ಮಾಧ್ಯಮದಲ್ಲೇ ಈ ಒಂದು 2-3 ದಿವಸದ ಹಿಂದೆ ನಾವು ಚರ್ಚೆ ಮಾಡಿದಾಗ, ಯಾಕೆ ರೆಸಾರ್ಟಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ MLC ಎಲೆಕ್ಷನ್ ಫಸ್ಟ್ ಟೈಮ್ ತಗೊಂಡಿದ್ದಾರೆ, ಅವ್ರಿಗೆ ವೋಟ್ ಹಾಕೋದು ಹೆಂಗೆ ಅಂತ ಹೇಳ್ಕೊಂಡು ಕೊಡ್ತೀವಿ ನಾವು ಅಂತ ಅಂದ್ಬಿಟ್ಟು ಪಾಪ ಹೇಳಿದ್ರು ಕಾಂಗ್ರೆಸ್ ವಕ್ತಾರರು, ತಾವಲ್ಲ ತಮ್ಮ ಸ್ನೇಹಿತರು. ಸೊ ಅದಕ್ಕೆ 2-3 ದಿವಸದಿಂದ ಅವ್ರಿಗೆ ವೋಟ್ ಹೆಂಗೆ ಹಾಕೋದು ಅನ್ನೋದನ್ನೇ ಹೇಳ್ಕೊಂಡು ಕೊಡ್ತಾ ಇದ್ದಾರೆ ರೆಸಾರ್ಟಲ್ಲಿ 2-3 ದಿವಸದಿಂದ. ಅಂದ್ರೆ ನಿಮಗೆ 1 ಗಂಟೆಗೆ ಒಂದೊಂದ್ಸತಿ ಹೇಳ್ಕೊಂಡು ಕೊಡೋದು ವೋಟ್ ಹೆಂಗೆ ಹಾಕೋದು. ಅಷ್ಟು ದೊಡ್ಡ ಮ್ಯಾಂಡೇಟ್ ಇರುವಂತ ಕಾಂಗ್ರೆಸ್ ಈ ಪರಿಷತ್ ಚುನಾವಣೆಗೆ ಹೆದರ್ಬಿಟ್ಟಿದೆ. ಅಲ್ಲ ನೋಡಿ, ಈಗ ಎದುರಿಲ್ಲ ಅನ್ನೋ ತರ ಅಂತಂದ್ರೆ ಬಿಟ್ಬಿಡಿ 135 ಜನ ಫ್ರೀ ಆಗಿ. 135 ಜನ ನೀವು ಹಿಡಿದಿಟ್ಕೊಂಡು ಒಂದು ರೆಸಾರ್ಟ್ ಅಲ್ಲಿ ಒಬ್ಬೊಬ್ಬರ ಮೇಲೂ ಒಂದು GPS ಆಡ್ ಮಾಡಿ ನೀವು ಕುತ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಆ 134 ಜನ ಅಲ್ಲಿ ಇದ್ದಾರೆ, ಅದನ್ನ ಕಾಯಕ್ಕೆ ಬೇರೆ ಒಬ್ರು, ಅದನ್ನ ಮಾನಿಟರ್ ಮಾಡಕ್ ಇನ್ನಿಬ್ರು, ಇಷ್ಟೆಲ್ಲ ನೀವು ಇಟ್ಕೊಂಡಿದ್ದೀರಾ ಅಂತ ಯಾರಿಗೆ ಭಯ? ನಾವು ನೋಡಿ ಆರಾಮಾಗಿದ್ದೀವಿ, ನಾವು ಇರೋದೇ 18, ಆದ್ರೂ ಫ್ರೀಯಾಗಿ ಓಡಾಡ್ತಾ ಇದೀವಿ, ಆರಾಮಾಗಿದ್ದೀವಿ, ರಿಲ್ಯಾಕ್ಸ್ ಆಗಿದ್ದೀವಿ, ನಮ್ಗೇನು ಅದ್ರ ಬಗ್ಗೆ ಏನದು ಇಶ್ಯೂಸೇ ಇಲ್ಲ ನಮಗೆ. ಆದ್ರೆ 135 ಇಟ್ಕೊಂಡ್ರೆ ಅವ್ರಿಗೆ ಯಾಕೆ ಅಷ್ಟೊಂದು ಭಯ? ಅಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಆ ರೆಸಾರ್ಟ್ ಅಲ್ಲಿ ಯಾರು ಇದಾರಲ್ಲ ನೋಡಿ, ಆ ರೆಸಾರ್ಟ್ ವಾಚ್ಮ್ಯಾನ್ಗಳಿಗೆ ಏನ್ ಹೇಳಿದ್ದಾರೆ ಅಂತಂದ್ರೆ, ನೋಡಪ್ಪ ಅಪ್ಪಿ ಅವ್ರ ಕಾಂಪೌಂಡ್ ಏನಾರು ಆರ್ಬಿಡ್ತಾರೆ, ಅದ್ರ ಮೇಲೆ ಕಣ್ಣಿಟ್ಕೊಂಡಿರಪ್ಪ ಅಂತಂದಿದ್ದಾರೆ. ಸೊ ಈ ರೀತಿ ಭಯ ಇಟ್ಕೊಂಡಿರುವಂತ ವಾತಾವರಣ ನಾವು ಯಾವತ್ತೂ 135 ಮ್ಯಾಂಡೇಟ್ ತಗೊಂಡಿರುವಂತ ಕಾಂಗ್ರೆಸ್ ಅಲ್ಲಿ ನೋಡ್ಲೇ ಇಲ್ಲ ನಾವು. ಇದ್ರಲ್ಲೇ ಗೊತ್ತಾಗ್ತಾ ಇದೆ ಅವ್ರಿಗೆ ಎಷ್ಟು ಧೈರ್ಯ ಇದೆ 135 ಜನ ಇಟ್ಕೊಂಡು ಬರೀ 18 ನಂಬರ್ ಇಟ್ಕೊಂಡು ನಾವೆಷ್ಟು ಕಾನ್ಫಿಡೆನ್ಸ್ ಆಗಿದ್ದೀವಿ ಅಂತ. ರೈಟ್, ನೋಡೋಣ ಇದಕ್ಕೆ ಕಾಂಗ್ರೆಸ್ ವಕ್ತಾರರು ಏನು ಹೇಳ್ತಾರೆ ಅಂತ. ನಿಮ್ಮ ಗೆಲುವಿನ ಲೆಕ್ಕಾಚಾರ ಏನು? 5ನೇ ಅಭ್ಯರ್ಥಿ ಗೆಲುವಿಗೆ DK ಶಿವಕುಮಾರ್ ಅವರು ಪಣ ತೊಟ್ಟಂಗೆ ಕಾಣ್ತಾ ಇದೆ. ಯಾವ ಆಧಾರದಲ್ಲಿ? ಮೇಡಮ್ ನೋಡಿ, 4 ಜನ ಗೆಲುವಂತೂ ಹಾಗೆ ಆಗತ್ತೆ. ಸೊ 5ನೇ ಅಭ್ಯರ್ಥಿಗೆ ನಮಗೇನು ಕೆಲವು ಮತಗಳು ಬೇಕಾಗಿದೆ. ಅದಕ್ಕೆ ಕೆಲವೊಂದು ಜನ ನೀವು ಇಷ್ಟೊತ್ತು ಹೇಳಿದಾಗೆ ಕೆಲವರು ಉಚ್ಚಾಟಿತರು ಇರ್ಬೋದು, ಅಥವಾ ಅಸಮಾಧಾನಿತರು ಇರ್ಬೋದು. ನೀವೀಗ ಹೇಳ್ದಂಗೆ ನಮ್ಮದೇ ಒಂದು ಇವಾಗ ಹೇಳ್ತಿದ್ರು ಟ್ರೈನಿಂಗ್ ಕೊಡ್ತಾರಂತೆ. ಹೌದು, ಅದೇ ಟ್ರೈನಿಂಗ್ ST ಸೋಮಶೇಖರ್ ಅವರು, ಹೆಬ್ಬಾರ್ ಅವರು ಬಂದು ಟ್ರೈನಿಂಗ್ ತಗೊಂಡು ಹೋಗಿದ್ದಾರೆ. ಟ್ರೈನಿಂಗ್ ನಾವು ಕ್ಲಾರಿಟಿ ಇದೆ, 2 ವೋಟ್ ಕ್ಲಾರಿಟಿ ಇದೆ. ಇನ್ನೂ ಒಂದಷ್ಟು ಜನ ಅಸಮಾಧಾನಿತರು ಇದ್ರು, ಹಾಕ್ಲೂಬಹುದು. ಅದಲ್ಲದೆ ನೋಡಿ, ನಮಗೆ ಗೊತ್ತಿರುತ್ತೆ ನಮ್ಮ ಪಕ್ಷ ಇಷ್ಟೊಂದು ನಾವು ಮ್ಯಾಂಡೇಟ್ ಅಲ್ಲಿ ಗೆದ್ದಿದ್ದೀವಿ ಅಂದಮೇಲೆ ನಾವು ಇದನ್ನ ಗೆಲ್ಲೋದೇನು ನಮಗೆ ಕಷ್ಟ ಇಲ್ಲ. ಅವ್ರು ಹೇಳ್ದಂಗೆ ಏನು ನಡೆಯಲ್ಲ, 5 ಅಭ್ಯರ್ಥಿಗಳು ಗೆದ್ದೇ ಗೆಲ್ತೀವಿ. ಯಾಕಂದ್ರೆ ಅದನ್ನ ನಾವು ಮಾಡಿ ತೋರಿಸಿದ್ದು ಈ ಮೊದಲು ಇದ್ದಂತಹ ವಿಧಾನಸಭಾ ಚುನಾವಣೆಯಲ್ಲಿ. ಅವತ್ತು ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಯಾವ ರೀತಿ ತಲೆ ಕೆಳಗಾಗಿತ್ತೋ, ಇದರಲ್ಲೂ ಸಹ ಯಾರ ಲೆಕ್ಕಾಚಾರಗಳು ಇದಾಗಲ್ಲ. ಕಾಂಗ್ರೆಸ್ 5 ಅಭ್ಯರ್ಥಿಗಳು ಗೆದ್ದೇ ಗೆಲ್ತೀವಿ. JDS ಅವರು ಒಬ್ಬ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸುವ ಮೂಲಕ ಕಾಂಗ್ರೆಸ್ನ ಕೆಲವೊಂದು ಲೆಕ್ಕಾಚಾರನ ಉಲ್ಟಾಪಲ್ಟಾ ಮಾಡ್ಬಿಟ್ರ, ವಿಚಲಿತ ಮಾಡ್ಬಿಟ್ರ? ಇಲ್ಲ, ವಿಚಲಿತ ಅಲ್ಲ, ಆಗ್ಲಿ ಅಂತ ಅವ್ರು ಏನೇನೋ ಟ್ರೈ ಮಾಡ್ತಾರೆ ಮೇಡಮ್. ನಾವೇನು ವಿಚಲಿತ ಆಗಲ್ಲ, ಅದನ್ನು ನಾವು ತಲೆಗೂ ಹಾಕೊಳ್ಳಲ್ಲ. ನಮಗೆ ಏನಕ್ಕೆ ಬೇಕಾಗಿದೆ, ನಮಗೆ ಬೇಕಾಗಿಲ್ಲ. ನಮ್ಮ ಹತ್ರ ಲೆಕ್ಕಾಚಾರಗಳು ನಮ್ಮದು ಕರೆಕ್ಟಾಗಿದೆ. ಆಲ್ರೆಡಿ ನಮ್ಮ ಹತ್ರ 135 ಜನ ಇದ್ದಾರೆ, ಮತ್ತು ಪಕ್ಷೇತರ ಅಭ್ಯರ್ಥಿಗಳು ಮತ್ತು ಬೇರೆ ಪಕ್ಷದ ಅಭ್ಯರ್ಥಿಗಳು ಸೇರಿದಂತೆ, ಆಮೇಲೆ ಅಸಮಾಧಾನಿತರು JDS ಇರ್ಬೋದು ಅಥವಾ BJP ಇರ್ಬೋದು, ಅವರೆಲ್ಲ ಸೇರಿಸಿ ನಮಗೆ ಎಷ್ಟು ಗೆಲುವು. ಒಂದು ವೇಳೆ ನಮ್ಮ
ಕಾಂಗ್ರೆಸ್ ಪಕ್ಷದಲ್ಲಿ ಇವ್ರು ಹೇಳೋದ್ ರೀತಿ ಯಾರೋ ಅಸಮಾಧಾನಿತರು ಇದ್ರು ಅಂದ್ರು, ನಮ್ಮ ಲೆಕ್ಕಾಚಾರಗಳಲ್ಲಿ ಒಬ್ರ ಇಬ್ರು ಏನಾದ್ರು ಇದ್ರು ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತಿದೆ. ಇವ್ರು ಹೇಳ್ದಂಗೆ ಯಾವ GPS ಇವ್ರು ಹೇಳ್ತಿದ್ದಾರೆ ಅಂದ್ರೆ ಅಲ್ಲಿರೋ ಸೆಕ್ಯೂರಿಟಿ ಹಿಂಗ್ ಹೇಳಿದ್ರು ಅಂದ್ರೆ ಇವ್ರು ಎಷ್ಟು ನಿಗಾ ಇಟ್ಟಿದ್ದಾರೆ ಅಂತ ನಾವೀಗ ತಿಳ್ಕೊಬೇಕಾಗತ್ತೆ. ನಮ್ಮ ಮಾಹಿತಿ ನಮಗೆ ಗೊತ್ತಿಲ್ದರೆ ಮಾಹಿತಿ JDS ಅವ್ರಿಗೆ ಗೊತ್ತಿದೆ ಅಂದ್ರೆ ಇವ್ರು ಎಷ್ಟು ಸಂಪರ್ಕ ಮಾಡಕ್ ಟ್ರೈ ಮಾಡಿರ್ಬೋದು ಅಥವಾ ಇವರೇ ಕಾಂಪೌಂಡ್ ಆರಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋದು ನಾವಿವತ್ತು JDS ಅವ್ರನ್ನ ಪ್ರಶ್ನೆ ಮಾಡಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಕುಮಾರಣ್ಣ ಅವರು ನಾವು ಇಷ್ಟು ಸೀಟ್ ಇದೀವಿ, ನಾವು ಇದಕ್ಕೆ ಕಂಟೆಸ್ಟ್ ಮಾಡಬೇಕು ಅಂತ ನಾವು ಇದೀವಿ ಅಥವಾ ನಮ್ಮ ಪಕ್ಷ ಈ ತರ ಇದೆ ಅಂತ ಒಂದು ಬಿಂಬಿಸಕ್ಕೆ JDS ಪಕ್ಷನು ವಿಧಾನ ಪರಿಷತ್ ಚುನಾವಣೆಗೆ ಕಂಟೆಸ್ಟ್ ಮಾಡ್ತಿದೆ ಅಂತ ಅಟ್ಲೀಸ್ಟ್ ತೋರಿಸ್ಕೊಳ್ಳೋಕೇನೋ ಒಂದು ಪ್ರಯತ್ನ ಮಾಡ್ತಿರ್ಬೋದು, ಮಾಡ್ಲಿ ತಪ್ಪೇನಿಲ್ಲ. ಬಟ್ ನಮ್ಮ ಪಕ್ಷದಲ್ಲಿ 5 ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಮೇಡಮ್. ನಮ್ಮ ಸ್ಟ್ರಾಟಜಿ ಕ್ಲಿಯರ್ ಇದೆ. ನಿಮ್ಮ ಕಾಂಗ್ರೆಸ್ನ ಅಸಮಾಧಾನಿತರು ಅಂತಿರ್ತಾರಲ್ಲ, ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳೋಕೆ, ಅವರ ಓಟನ್ನ ನೀವೇ ಪಡ್ಕೊಳ್ಳೋಕೆ ಏನು ಮಾಡಿದ್ದೀರಿ? ಮೇಡಮ್, ಅಸಮಾಧಾನಿತರು ಅಂತಿಲ್ಲ, ಕೆಲವೊಂದು ಹೇಳಿಕೆಗಳು ಕೊಟ್ಟಾಗ ಇವ್ರು ಇರಬಹುದಾ ಅನ್ಕೊಂಡಿದ್ದಾರೆ ಹೊರತಾಗಿ ಯಾರು ನಾವೇನು ಓಟ್ ಹಾಕಲ್ಲ, ನಾವು ಮಾಡಲ್ಲ. ಇವಾಗ ಸಭೆಗಳು ಮಾಡಿದಾಗ ಯಾರು ಅಸಮಾಧಾನಿತರು ಅಂತ ಅನ್ಕೊಂಡಿದ್ರು ಅವರೇ ಬಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸೊ ಆ ಥರ ನಮಗೆ ಯಾವುದೇ ಇಲ್ಲ, ಅಸಮಾಧಾನನೂ ಇಲ್ಲ, ಯಾವುದೂ ಇಲ್ಲ. ಬಟ್ ನಮ್ಮಲ್ಲಿ ಏನಂದ್ರೆ ಈಗ ಹೊಸದಾಗಿ ಚುನಾಯಿತರಾದಂಥ MLAಗಳು ತುಂಬಾ ಜನ ಇದ್ರು, ಅವ್ರಿಗೆ ಈ ಮತದಾನ ಕೆಲವರಿಗೆ ಮಾಡಕ್ಕೆ ಪ್ರಕ್ರಿಯೆಗಳು ಗೊತ್ತಿರೋದ್ರಿಲ್ಲ. ಸೊ ಆ ನಿಟ್ಟಿನಲ್ಲಿ ಒಂದಷ್ಟು ಟ್ರೈನಿಂಗ್ ಕೊಟ್ಟಿದ್ದಾರೆ. ಹೌದು, ನಮ್ಮ ಸಂಸಾರನ ನಾವು ಚೆನ್ನಾಗಿ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಇವ್ರು ಹೇಳ್ತಾರಲ್ಲ GPRS ಒಡಿಸ್ಬಿಟ್ಟಿದ್ದಾರೆ. ನಮ್ಮ ಸಂಸಾರ ಮೇಡಮ್ ನಾವ್ ಹೆಂಗ್ ಬೇಕಾದ್ರೆ ಇಟ್ಕೋತೀವಿ, ಅದ್ರಲ್ಲಿ ಇವ್ರಿಗೆ ಏನ್ ಕೆಲಸ? ಇವ್ರ ಸಂಸಾರನ ಎಲ್ಗೋ ಕರ್ಕೊಂಡು ಹೋಗಿದಾರಲ್ಲ ದೇವ್ರನಳ್ಳಿಗೆ, ಮತ್ತೆ ಯಾಕೆ ಕರ್ಕೊಂಡು ಹೋದ್ರು? ಅವ್ರಿಗೆ ಅವ್ರ ಹತ್ರ ಮೆಜಾರಿಟಿನೇ ಇಲ್ಲ ಅಂದ್ರೂ ಕರ್ಕೊಂಡೋಗಿ ರೆಸಾರ್ಟ್ ಅಲ್ಲಿ ನಮ್ಮ ಹತ್ರ ಇದೆಯಲ್ಲ, ನಾವೇನೋ ಮಾಡ್ಕೋತೀವಿ ಬಿಡಿ, ಯಾಕೆ ಅವ್ರಿಗೆ ಅಷ್ಟೊಂದು ಇದು? ರೈಟ್. BJP ವಕ್ತಾರರು, ನಿಮ್ಮ ಗೆಲುವಿನ ಲೆಕ್ಕಾಚಾರ ಏನು? ಕಾಂಗ್ರೆಸ್ನಲ್ಲಿ ಕಳೆದ 3 ವರ್ಷದ ಆಡಳಿತ ಅಂತ ನೋಡಿದಾಗ BJP ಮತ್ತು JDSನ ಶಾಸಕರು 62+18, ಈ ಶಾಸಕರಲ್ಲಿ ಅಸಮಾಧಾನವನ್ನು ಬಹಿರಂಗವಾಗಿ ಹೇಳ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ನಲ್ಲಿ ಹೇಳ್ಕೊಂಡ ಸಂಖ್ಯೆ ಜಾಸ್ತಿ. ಸೊ ಅದೇನಾದರೂ BJP ಮತ್ತು JDSಗೆ ಇಲ್ಲಿ ಪ್ಲಸ್ ಆಗೋ ಚಾನ್ಸಸ್ ಇದೆಯಾ ಪರಿಷತ್ ಚುನಾವಣೆಯಲ್ಲಿ? ಮೇಡಮ್, ಈಗ ಪರಿಷತ್ ಚುನಾವಣೆ ಹೇಳ್ದಂಗೆ ಇದು ಪೊಲಿಟಿಕಲ್ ಸ್ಟ್ರಾಟಜೀಸು. ಯಾವ ಪಕ್ಷ ಯಾವ ರಾಜ್ಯ ನೀತಿಯ ದಾಳ ಓಡಿಸುತ್ತೆ ಅನ್ನೋದು ಅದು ಮತದಾನ ದಿನದೇ ಗೊತ್ತಾಗುತ್ತೆ ಹೊರತು ಇವತ್ತು ನಾವು ಚರ್ಚೆಯಾಗಿ ಉಳಿಯುತ್ತೆ. ಒಂದು ಇವರೇ ಹೇಳಿದಂಥದ್ದು, ನಮ್ಮ ಸಂಸಾರದಲ್ಲಿ ನಾವೆಲ್ಲ ನೋಡ್ಕೋತೀವಿ ಅಂತ. ಪಾಪ ಏನಂತಾರೆ, ಇದ್ರು ಮಂತ್ರಿ ಪದವಿ ಕೊಟ್ಟು ಮಾರನೇ ದಿನನೇ ಸಂಸಾರದ ಒಬ್ಬ ಸದಸ್ಯ ನನಗೆ ಬೇಡ, ನಾನು ಶಾಸಕನಾಗಿರ್ತೀನಿ ಅಂತ ಓಡೋದಂತ ಶಾಸಕರು, ಹಿರಿಯ ಶಾಸಕರು, 50 ವರ್ಷದ ಸುದೀರ್ಘವಾದ ಶಾಸಕರು ಅದೇ ಸಂಸಾರದಲ್ಲೇ ಇರೋದು, ಕಾಂಗ್ರೆಸ್ ಸಂಸಾರದಲ್ಲೇ ಇರೋದು. ಮೇಡಮ್, ಈಗ ಒಂದು ನಿಮಿಷ ಮೇಡಮ್ ಪ್ಲೀಸ್, ನಾನು ಮಾತಾಡ್ತಾ ಇದ್ದೀನಿ ಇದರಲ್ಲಿ ಹೇಳೋ. ಇವಾಗ ಅವ್ರು ಮಾತಾಡಿದಾಗ ನಾವೇನು ಇದು ಮಾಡಿಲ್ವಲ್ಲ, ಆ ಥರದ್ದು ಆತ್ಮಸಾಕ್ಷಿ ಎಲ್ಲ ಸಾಕ್ಷಿಗಳನ್ನು ಇಟ್ಕೊಂಡಿರುವಂಥ ದೊಡ್ಡ ಸಮೂಹನೇ ಇದೆ. ಯಾಕೆಂದ್ರೆ ಯಾಕೆ ಆತ್ಮಸಾಕ್ಷಿ ಅನ್ನೋದಂಥದ್ದು ಇರುತ್ತಂದ್ರೆ, ಪಾಪ ಅವ್ರಿಗೆ ಅನುದಾನದ ಕೊರತೆಗಳು 3 ವರ್ಷದಿಂದ ಹೇಳ್ಬೇಕಲ್ಲ ಮೇಡಮ್. ಯಾಕಂದ್ರೆ ಇವಾಗ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಅತೃಪ್ತ ಆತ್ಮಸಾಕ್ಷಿಗಳು ತುಂಬಾ ಇದೆ ಅದರಲ್ಲಿ. ಯಾಕೆ ಅಂತಂದ್ರೆ ಈಗ ಆ ಅತೃಪ್ತ ಯಾವ ರೀತಿ ಅತೃಪ್ತ ವರಿಸಿದ್ರು ಅಂದ್ರೆ, ನಾವು ಸಿಂಪಲ್ ಎಕ್ಸಾಂಪಲ್ ಮತ್ತೆ ಚೂರು ಇದಕ್ಕೆ ಹೋಗ್ಬೇಕಾಗುತ್ತೆ. ದಾವಣಗೆರೆಯಲ್ಲಿ ಯಾವಾಗ ಅತೃಪ್ತರು ಅಲ್ಲಿ ತಮ್ಮ ಅಸಮಾಧಾನ ಇದು ಮಾಡಿದ್ರು, ಅದಾಗಿದ ತಕ್ಷಣ 600 ಕೋಟಿ ಕಾಲೋನಿಗಳಿಗೆ ಬರುತ್ತೆ. ಮೊನ್ನೆ ರಾಜ್ಯಸಭೆಗೆ ಒಬ್ಬರು ಅಲ್ಪಸಂಖ್ಯಾತರು ಒಬ್ಬರು ಇದು ಮಾಡಿದ್ರು ಅಂದ್ರೆ, ಆತ್ಮಸಾಕ್ಷಿಗಳಿಂದ ವಿರುದ್ಧವಾಗಿ ಯಾವ ರೀತಿ ಅಲ್ಲಿ 28,000 ಲೀಡ್ ಬಂದು 5,000 ಲೀಡ್ ಆಯ್ತು, ಗೆಲುವಿರ್ಬೋದು. ಆದ್ರೆ ಆ ಅತೃಪ್ತ ಇದು ಯಾವ ರೀತಿ ಸರ್ಕಾರನಾಗ್ಬೋದು, ಮಂತ್ರಿಮಂಡಲನಾಗ್ಬೋದು ಶೇಕ್ ಮಾಡಿದೆ ಅನ್ನೋದು ಇದಿರುತ್ತೆ. ಇದು ಅಷ್ಟೇನೆ. ಅದಕ್ಕೆ ಯಾಕಂದ್ರೆ ತನ್ನ ಕ್ಷೇತ್ರದಲ್ಲಿ ಅನುದಾನ ಇಲ್ಲದೆ ಇರುವಂತ 100 ಶಾಸಕರಿದ್ದಾರೆ ಮೇಡಮ್ ಅಲ್ಲಿ. ಇದುವರೆಗೂ ಪಾಪ ಅವ್ರ ಕ್ಷೇತ್ರಕ್ಕೆ ಹೋಗದೆ ಇರುವಂತವ್ರು ಅತೃಪ್ತರು. ಯಾಕೆಂದ್ರೆ ಏನೂ ಇಲ್ಲ, ಅವರೇ ಹೇಳ್ಬಿಟ್ಟಿದ್ರು 2 ವರ್ಷ ಏನು ಕೊಡಲ್ಲ ಅಂತ. ಅಂತವ್ರದ್ದು ಆತ್ಮಸಾಕ್ಷಿ ಜಾಗೃತವಾದ್ರೂ ಆಗ್ಬೋದು. ಜಾಗೃತವಾದ್ರೆ ಸರ್ಕಾರ ಜಾಗೃತವಾದಂಗೆ. ಆ ಜಾಗೃತವಾದ್ರೆ ನಾವ್ ಹೇಳೋದು ಜಾಗೃತವಾಗ್ಲಿ ಅಂತ ಹೇಳುವಂಥದ್ದು. ಯಾಕೆ ಅಂದ್ರೆ ಸರ್ಕಾರ ಜಾಗೃತವಾಗುತ್ತೆ. ಇಲ್ಲಿ ಏನು ಇವ್ರು ಆತ್ಮಸಾಕ್ಷಿ ಅಂತ ಹೇಳ್ದು ಮಾಡಿದ್ರು, ಅವಾಗಾದ್ರೂ ಇವರು ನಮ್ಮಲ್ಲಿ 135 ಗೆದ್ದಿದ್ದೀವಿ ಅಂತ ಮತ್ತೆ ಬರೀ ಚುನಾವಣೆಗೋಸ್ಕರ ಅಲ್ಲ, ಅವ್ರ ಶಾಸಕರು ಅವ್ರ ಕ್ಷೇತ್ರ ನೋಡ್ಕೋಬೇಕಲ್ಲ, ಅವ್ರ ಅನುದಾನ ಬೇಕಲ್ಲ, ಅವ್ರ ಕ್ಷೇತ್ರದ ಜನ ಅವ್ರೇನು ನೀನ್ ಬರೀ ಓಟ್ ಹಾಕ್ಬಿಟ್ಟು ಮುಖ ತೋರಿಸ್ಬಿಟ್ಟ ಇದ್ರೆ ನಮ್ ಕೆಲಸ ಏನ್ ಮಾಡ್ತೀಯ ಅಂತ ಕೇಳ್ತಾರಲ್ಲ. ಸೊ ಅವರ ಆತ್ಮಸಾಕ್ಷಿ ಜಾಗೃತವಾಗಲಿ. ಅವರ ಆತ್ಮಸಾಕ್ಷಿ ಜಾಗೃತವಾದ್ರೆ ಸರ್ಕಾರ ಜಾಗೃತವಾಗುತ್ತೆ, ಶಾಸಕರಿಗೆ ಅನುದಾನ ಸಿಗುತ್ತೆ. ಆ ಆತ್ಮಸಾಕ್ಷಿ ನಾಳೆ ಅಗ್ನಿಸಾಕ್ಷಿಯಾಗಿ ಯಾರಿಗೆ ಕರೆಕ್ಟ್ ಓಟ್ ಹಾಕ್ಬೋದು ಅಂತ ಮಾಡಿದ್ರೆ ಇದಾಗುತ್ತೆ. ಮತ್ತೆ
ಇವ್ರು ಹೇಳುವಂಥದ್ದು ಯಾರು ತಲೆ ಹಾಕಲ್ಲ ಇದು ಮಾಡಲ್ಲ ಆಗ ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಹೇಳಿದ್ರು. ತಲೆ ಕೆಡ್ಸ್ಕೊಳ್ದೇ ಇರೋರು ಯಾಕೆ ಅವ್ರನ್ನ ರೆಸಾರ್ಟ್ ಅಲ್ಲಿ ಹಾಕವ್ರೆ? ತಲೆ ನೀವು ಹೆಂಗ್ ಗೆದ್ದಿ ಎಲ್ಲ ಸ್ಟ್ರಾಟಜೀಸ್ ಎಲ್ಲ ಗೊತ್ತಲ್ಲ, ಯಾಕೆ ರೆಸಾರ್ಟ್ ಅಲ್ಲಿ ಹಾಕವ್ರೆ? ಅಂದ್ರೆ ಇಲ್ಲಿ ಅಸಮಾಧಾನಿತದ ಒಂದು ದೊಡ್ಡ ತಂಡನೇ ಇದೆ, ಅದನ್ನ 2-3 ದಿನದಿಂದ ತಣ್ಣಗ್ ಮಾಡ್ತಾ ಇರುವಂತದ್ದು. ನಿಮಗಂತ ಭರವಸೆಗಳು ಗೊತ್ತಲ್ಲ, ಇದರಲ್ಲಿ ಭರವಸೆಗಳಿಗೆ ಹೇಳೋದು ಆಮೇಲೆ ಪರಿಷ್ಕರಣೆ ಮಾಡೋದು. ಅದೇ ತರನೇ ಶಾಸಕರಿಗೂ ಅಷ್ಟೇನೆ ಭರವಸೆಗಳು ಹೇಳೋದು, ಅದಾದ್ಮೇಲೆ ಜೂನ್ 18 ಆದ್ಮೇಲೆ ಪಾಪ ನಿಮ್ಗೆ ಕೊಡ್ತೀವಿ ಮಂತ್ರಿ ಪದವಿ ಅಂತ ಹೇಳ್ತಾರೆ. ಅವ್ರು ಅದೇ ಇದರಿಂದ ಪಾಪ ಆತ್ಮಸಾಕ್ಷಿ ಓಟ್ ಹಾಕ್ತಾರೋ ಆಗಲ್ವೋ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ದವ್ರ ಸ್ಟ್ರಾಟಜಿ ಗೊತ್ತಿರುತ್ತೆ ಅವ್ರಿಗೆ. ಅದಲ್ಲಿ ನಿಮ್ಮ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಎಷ್ಟು ಅಸಮಾಧಾನಿತರು ಇರ್ಬೋದು ನಿಮ್ಮ ಲೆಕ್ಕಾಚಾರದ ಪ್ರಕಾರ? ಯಾಕಂದ್ರೆ ಆ ಓಟೆಲ್ಲ ನಿಮ್ ಕಡೆ ತಿರ್ಕತವೆ ಅನ್ನೋ. ಮೇಡಮ್ ಏನ್ ಗೊತ್ತಾ, ಇಡೀ ಮಂತ್ರಿ ಮಂಡಲದಲ್ಲಿ 34 ಜನ ಮಂತ್ರಿಗಳು ಅವ್ರು ಬಿಟ್ರೆ ಇನ್ ಮಿಕ್ಕಿದೆಲ್ಲವನ್ನ ಅಸಮಾಧಾನಿತಾರೆ. ಯಾಕೆಂದ್ರೆ ಅವ್ರ ಕೆಲಸ ಮಾತ್ರ ಮಾಡ್ಕೊಂಡ್ರೆ ಹೊರತು ಇನ್ ಮಿಕ್ಕಿದಂತ ಗೆದ್ದಂತ ಆಡಳಿತ ಪಕ್ಷದ ಶಾಸಕರಿಗೆ ಅನುದಾನ ಇಲ್ಲ ಅಂದ್ರೆ ಇನ್ ವಿರೋಧ ಪಕ್ಷದವ್ರನ್ನ ಕೇಳೋರು ಇಲ್ವಲ್ಲ ಮೇಡಮ್. ಅದಲ್ಲಿ ಇದು ಹೆಂಗೆ ಅಂದ್ರೆ ಮತದಾನ ಅಂದ್ರೆ ಯಾರೋ ಓಟ್ ಹಾಕಿದ್ರು ಅದು ಯಾರಿಗೂ ಕಾಣಿಸಲ್ಲ ಅನ್ನೋದಲ್ಲ. ಒಂದು ಇಟ್ ಈಸ್ ಅ ಓಪನ್ ಸೀಕ್ರೆಟ್, ಅಲ್ಲಿ ನೋಡಿಯೇ ಓಟ್ ಹಾಕುವಂಥದ್ದು. ಒಂದು ಪಕ್ಷ ಅದನ್ನ ಪಕ್ಷದ ನಿಯಮದ ಉಲ್ಲಂಘನೆ ಆದರೆ ಇನ್ನೂ 2 ವರ್ಷ ಅವರು ಅದೇ ಪಕ್ಷದಲ್ಲಿ ಶಾಸಕರಾಗಿರ್ಬೇಕಲ್ಲ. ಇರಬೇಕಾಗುತ್ತೆ ಮೇಡಮ್, ಆದ್ರೆ ಜನಕ್ಕೂ ಉತ್ತರ ಕೊಡಬೇಕಾಗುತ್ತಲ್ಲ. ನೀವು ಬರೀ ಶಾಸಕರಾಗಿ ಗೆಲ್ಸಿರುವಂತದ್ದು ಕ್ಷೇತ್ರದ ಇದಕ್ಕೆ ನೀವು ಬಂದು ಪರಿಷತ್ ಚುನಾವಣೆ, ರಾಜ್ಯಸಭಾ ಚುನಾವಣೆ ಇದು ನಡೆದೇ ನಡೆಯುತ್ತೆ. ನಮ್ಗೇನ್ ಮಾಡಿದ್ರಿ, ಕ್ಷೇತ್ರದ ಜನಗಳಿಗೆ ಏನ್ ಮಾಡಿದ್ರಿ ಅಂತ ಆಡಳಿತ ಪಕ್ಷಕ್ಕೂ ಕೇಳ್ತಾರೆ, ವಿರೋಧ ಪಕ್ಷಕ್ಕೂ ಕೇಳ್ತಾರೆ. ವಿ ಆರ್ ವೆರಿ ಕ್ಲಿಯರ್. ಅದ್ರಲ್ಲಿ ನಮ್ಮ ಒಂದು ಮಿತ್ರ ಪಕ್ಷವಾಗಿ ಒಕ್ಕೂಟವಾಗಿರ್ಬೇಕು, ಅದು ಸಮೃದ್ಧವಾಗಿ ಏನು 18 ಕ್ಷೇತ್ರ ಇದ್ದಿದೆ. ವಿ ಆರ್ ಆಲ್ಸೋ ದ ಕಾಂಪಿಟೇಟರ್ಸ್, ವಿ ಆರ್ ನಾಟ್ ಲೆಫ್ಟ್ ಬಿಹೈಂಡ್. ನಮ್ದೇನು ಹೆಚ್ಚುವರಿ ಮತದ ಇದಿದೆಯೋ ಅದನ್ನ ಇದು ಮಾಡುವಂಥದ್ದು. ಇನ್ ಮಿಕ್ಕಿದ್ದು ನೀವು ಹೇಳ್ದಂಗೆ ನಾವು ಆತ್ಮಸಾಕ್ಷಿಗೆ ಬಿಡ್ತೀವಿ ಅದನ್ನ. ರೈಟ್. ರಿಷಿಕ್ ಅವರು ನೀವು ಹೇಳಿ, ನಿಮ್ಮ ಮತ್ತು ಬಿಜೆಪಿ ನಡುವೆ ಮೈತ್ರಿ ಹೆಂಗಿದೆ ಅಂತ. ಯಾಕಂತ ಹೇಳಿದ್ರೆ ಯಾವಾಗಲೂ ಬಿಜೆಪಿ ಮತ್ತು JDS ಕಾಂಗ್ರೆಸ್ ಬಗ್ಗೆ ಮಾತಾಡೋದೇ ಆಯಿತು, ಅಲ್ಲಿರುವಂತಹ ಅಸಮಾಧಾನದ ಬಗ್ಗೆ ಮಾತಾಡೋದಾಯಿತು. ನಿಮ್ಮ ನಡುವೆ ಹೆಂಗಿದೆ ಮೈತ್ರಿ, ಹೆಂಗಿದೆ ಸಮಾಧಾನ? ಯಾಕಂದರೆ ಇದೇ ರಾಜ್ಯಸಭೆ ನಾವು ತಗೊಳ್ಳೋದಾದರೆ ದೇವೇಗೌಡರನ್ನ ನೀವಲ್ಲಿ ಕಳಿಸ್ತೀರಿ ಅನ್ನುವಂತಹ ಭರವಸೆ, ಅಂದರೆ BJP ಕಳಿಸ್ತಾರೆ ಅನ್ನುವಂಥ ಭರವಸೆ ಹುಸಿಯಾಗಿರೋದ್ರಿಂದಾಗಿ ನಿಮ್ಮ ಶಾಸಕರಿಗೆ ಅಸಮಾಧಾನ ಇಲ್ವಾ? ಆ ಅಸಮಾಧಾನ ಅನ್ನೋದು ಕಾಂಗ್ರೆಸ್ಗೆ ಬಲ ಆಗ್ಬೋದಲ್ವಾ? ನೋಡಿ, 2 ಡಿಫ್ರೆಂಟ್ ಸಬ್ಜೆಕ್ಟ್ ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು. ಒಂದು, ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವ್ರನ್ನ ರಾಜ್ಯಸಭೆಗೆ ಕಳಿಸುವಂಥ ವಿಚಾರ ಏನಿದೆ ಅದು ಎಲ್ಲೂ ನಾವು ಅಪ್ಲಿಕೇಶನ್ ಹಾಕಿರಲಿಲ್ಲ, ಅಥವಾ ಅದು ಇರ್ರೆಸ್ಪೆಕ್ಟಿವ್ ಆಫ್ ದ ನಂಬರ್ಸ್ ಇದೆಯೋ ಸಪೋರ್ಟ್ ಮಾಡ್ತಾರೋ ಇಲ್ವೋ ಇದು ಯಾವುದೂ ನಾವು ಕಡೆಗಿಡಿಸಿರಲಿಲ್ಲ. ಇನ್ಫ್ಯಾಕ್ಟ್ ನಾವು ಆ ಪ್ರಪೋಸಲೇ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಅದರ ಚರ್ಚೆ ಎಲ್ಲೂ ಬರಲಿಲ್ಲ. ಯಾಕೆಂದರೆ ಈಗ JDS ಅವರು ಶಾಸಕರು ಸಪೋರ್ಟ್ ಮಾಡ್ತಾರಾ, BJP ಅವರು ಸಪೋರ್ಟ್ ಮಾಡ್ತಾರಾ, ಅಥವಾ ಈ ಹಿಂದೆ ಕಾಂಗ್ರೆಸ್ ಅವರು ಏನು ನಮಗೆ ಸಪೋರ್ಟ್ ಮಾಡಿದ್ರು ರಾಜ್ಯಸಭೆಯಲ್ಲಿ ದೇವೇಗೌಡ ಅಪ್ಪಾಜಿ ಅವ್ರನ್ನ ಇರಿಸೋದಕ್ಕೆ, ಇದು ಯಾವುದು ಪ್ರಶ್ನೆ ಬರಲಿಲ್ಲ, ಡಿಸ್ಕಷನ್ನೇ ಬರಲಿಲ್ಲ ಅದು. ಸೊ ಹಾಗಾಗಿ ಅದರ ವಿಚಾರ ಇದಕ್ಕೆ ನಾವು ಟ್ಯಾಲಿ ಮಾಡುವಂಥದ್ದು ಬೇಡ. ನಾವು ಡಿಸ್ಕಷನ್ ಮಾಡಲಿಲ್ಲ, ನಾವು ಒಂದು ಪ್ರಪೋಸಲೇ ಕೊಟ್ಟಿಲ್ಲ, ಬಿಜೆಪಿ ಅವರು ಕನ್ಸಿಡರ್ ಮಾಡಲಿಲ್ವಲ್ಲ ಅನ್ನೋ ಅಸಮಾಧಾನ ಇಲ್ಲ. ನೋಡಿ, ಈಗ ನಾವು ಈ ಒಂದು ಪ್ರಪೋಸಲ್ ನಾವು ಕೊಟ್ಟಾಗ ಅವ್ರು ಕನ್ಸಿಡರ್ ಮಾಡಿದ್ರ, ರಿಜೆಕ್ಟ್ ಮಾಡಿದ್ರ, ಅಕ್ಸೆಪ್ಟ್ ಮಾಡ್ಕೊಂಡ್ರ ಅನ್ನೋಂಥದ್ದು ಬರುತ್ತೆ. ಈಗ ನಾವು ಒಂದು ಪ್ರಪೋಸಲೇ ಕೊಟ್ಟಿಲ್ಲ ಅಂತ ಹೇಳಿದಾಗ ಏನಾಗುತ್ತೆ, ಪಾಯಿಂಟ್ ಆಫ್ ಡಿಸ್ಕಷನ್. ಈಗ ಸನ್ಮಾನ್ಯ ಮೋದಿಜಿ ಅವರು ಅಫ್ಕೋರ್ಸ್ ಇದ್ರ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವ್ರನ್ನ ಕೇಳಿರ್ತಾರೆ. ಅದು ನಮಗೆ ಗೊತ್ತಿಲ್ಲದಲ್ಲೇ ಇರ್ಬೋದು ಅಥವಾ ತಮಗೆ ಗೊತ್ತಿಲ್ಲದಲ್ಲೇ ಇರ್ಬೋದು, ಆದರೆ ಅವರ ಏನದು ಒಂದು ಲೆವೆಲಲ್ಲಿ ಅದು ಡಿಸ್ಕಷನ್ ಬಂದಿರುತ್ತೆ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಏನು ಮಾತಾಡಕ್ಕೆ ಹೋಗಲ್ಲ. ಇನ್ನು 2ನೇ ವಿಚಾರವಾಗಿ ಈಗ ನಿಮ್ಮ ನಡುವೆ ಸಮಾಧಾನ ಅಲ್ಲ, ನಮ್ಮ ನಡುವೆ ಅಂತ ಹೇಳಿದಾಗ ನಿಮಗೆ ನೋಡಿ, ಈಗ BJP ಆಗಲಿ JDS ಆಗಲಿ ತಮಗೆ ಹೊರಗಡೆಯಿಂದ ನೋಡಿದವರಿಗೆ ಏನಾದರೂ ಅಸಮಾಧಾನ ಇರ್ಬೋದೇನೋ ಮತ್ತೊಂದು ಅಂತ ಹೇಳ್ಬೋದು. ಈಗ ಕಾಂಗ್ರೆಸ್ ಅವ್ರು ಹೇಳಿದ್ರು, ಅವ್ರ ಸಂಸಾರದಲ್ಲೇ ಈಗ ಮನೆ ಒಂದು 100 ಬಾಕ್ಲು ಹಾಕಿ ಕುತ್ಕೊಂಡಿದೆ. ಅದು ಯಾವ್ಯಾವ ಬಾಕ್ಲುಗಳ ಕಿಟಕಿಲಿ ಯಾರು ಹೋಗ್ತಾರೋ ಅಥವಾ ಚಿಮ್ನಿಲಿ ಯಾರು ಹೋಗ್ತಾರೋ ಆಚೆಗೆ ಅಂತ ಅವರು ಹಿಡ್ಕೊಂಡು ಕುತ್ಕೊಳ್ಳೋ ಥರ ಆಗೋಗ್ಬಿಟ್ಟಿದೆ. ನಮ್ಮಲ್ಲಿ ವಿ ಆರ್ ಫ್ರೀ ಬರ್ಡ್ಸ್. ನಮಗೆ ಇರೋದು ಈ ಪಂಜರದ ಗಿಣಿ ಅನ್ನೋ ಥರ ನಾವು ಇಲ್ವೇ ಇಲ್ಲ ಇಲ್ಲಿ. ವಿ ಆರ್ ಆಲ್ ಫ್ರೀ ಬರ್ಡ್ಸ್. ಈಗ ಅವರಲ್ಲೂ ಇರೋಂಥ ಶಾಸಕರು 62 ಏನಿದ್ದಾರೆ, ನಮ್ಮಲ್ಲಿ 18 ಏನಿದ್ದಾರೆ. ವಿ ಆರ್ ಆಲ್ ಸರ್ ಒಂದು ನಿಮಿಷ ಮೇಡಮ್, ಆಯ್ತಾಯ್ತು. ಪಂಜರದಲ್ಲಿ ಈಗ 135 ಜನ ಅಲ್ಲ, ನಿಮಗೆ 135 ಜನ ಇಟ್ಕೊಂಡಿರೋಂಥ ನೀವು ಭಯ ಯಾಕೆ? ಅಲ್ಲ ಒಂದು ನಿಮಿಷ ಅದನ್ನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾವು ಕೇಳಿಸ್ಕೊಳ್ಳಿ, ಆಯ್ತು ಕೇಳಿಸ್ಕೊಳ್ಳಿ, ಆಯ್ತು ಅದನ್ನೇ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಲ್ಲ ಒಂದು ನಿಮಿಷ, ಈಗ ನೀವು ಟ್ರೈನಿಂಗ್ ಕೊಟ್ರಲ್ಲ, ನಾವು ಪಾಪ ಟ್ರೈನಿಂಗ್ ಕೊಡ್ಬೇಕು ತಾನೆ ಓಟ್ ಹೆಂಗೆ ಹಾಕ್ಬೇಕು ಅಂತ. ಅಲ್ಲ, ನಿಮಗೆ ಕಾಪಿ ಮಾಡಿದಲ್ಲ, ನೀವು ಟ್ರೈನಿಂಗ್ ಕೊಟ್ರಲ್ಲ, ಅದೇ ಥರ ನಾವು ಟ್ರೈನಿಂಗ್ ಕೊಡ್ಬೇಕಲ್ಲ ಅವ್ರು ಓಟ್ ಹೆಂಗೆ ಹಾಕಬೇಕು ಅಂತ. ನಾವು ಹೇಳೋದೇನು ಅಂತಂದರೆ, ನಾವು ಲಾಸ್ಟ್ ಮಿನಿಟಲ್ಲಿ ಈಗ ನೆನ್ನೆನೋ ಇವತ್ತೋ ಕರ್ಕೊಂಡು ಹೋಗಿದ್ದೀವಿ ಅಂತ ಇಟ್ಕೊಳ್ಳೋಣ. ನಮ್ಮಲ್ಲಿ ಏನೋ ಆಯ್ತಪ್ಪ ನೀವು 18 ಜನ ಇದ್ರೆ ಒಂದು ಸ್ಟ್ರೆಂತ್ ತೋರಿಸೋಣ ಅಂತ ನಾವು ಹೋಗಿದ್ದೀವಿ ಅಷ್ಟೇ. ಆದರೆ ನೀವು 135 ಜನ 3 ದಿವಸದ ಮುಂಚೆನೇ ಹೋಗಿ ಕೂತ್ಕೊಂಡಿದ್ರಲ್ಲ, 3 ದಿವಸದ ಮುಂಚೆ ಯಾಕೆ ಹಿಡ್ಕೊಂಡು ಹೋಗಿ ಕೂತ್ಕೊಂಡಿದ್ರಿ ಅಂದರೆ ನಿಮಗೆ 3 ದಿವಸದ ಮುಂಚೆನಿಂದ ಭಯ ಸ್ಟಾರ್ಟ್ ಆಗೋದು.
ಆಗ್ಬಿಟ್ಟಿದ್ಯಾ ನಿಮಗೆ? ನೀವೆಲ್ಲ ಯಾರು ಅಸಮಾಧಾನ ಇಲ್ವೇ ಇಲ್ಲ ಅನ್ನೋ ಹತ್ರ ಫ್ರೀ ಆಗಿಬಿಟ್ಬಿಡಿ. ಈಗ ಹೆಂಗಿದ್ರು ನೀವು ಹೇಳ್ದಂಗೆ ಇದೇನು ಹಿಡನ್ ಸೀಕ್ರೆಟ್ ಅಲ್ಲ, ಇದು ಎಲ್ಲರೂ ಕಣ್ಣು ಕಾಣಿಸೋ ಥರನೇ ಕೈ ಎತ್ತಬೇಕು. ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ನಿಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆ ಅಂದರೆ 135 ಜನ 135 ಕ್ಷೇತ್ರದಲ್ಲಿ ಬಿಟ್ಬಿಡಿ. ಅಥವಾ ಈ 3 ದಿವಸದಲ್ಲಿ ತಾವುಗಳು ಏನೆಲ್ಲ ಹೇಳ್ಕೊಂಡು ಕೊಡ್ತಾ ಇದ್ರಲ್ಲ, ಬರೀ ವೋಟ್ ಹೆಂಗೆ ಹಾಕೊಂಡು ಅಂತಾನೆ ಮಾತ್ರ ಹೇಳ್ಕೊಂಡು ಕೊಡ್ತಾ ಇದ್ದೀರಾ. ಹೇಳ್ಕೊಂಡು ಕೊಟ್ಬಿಡಿ. ನಿಮಗೆ 3 ದಿವಸದಲ್ಲಿ ಯಾವ ರೀತಿ ಕ್ಷೇತ್ರದ ಅನುದಾನ ತರಬೇಕು, ಅನುದಾನ ಯಾವ ರೀತಿ ಖರ್ಚು ಮಾಡಬೇಕು, ಇದೆಲ್ಲನೂ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ಕೊಂಡಿದ್ರೆ ನಮಗೂ ಖುಷಿ ಆಗ್ತಾ ಇತ್ತು. ಯಾಕಂದ್ರೆ 3 ದಿವಸ ಎಲ್ಲ ಕೈಗೆ ಸಿಕ್ಕಿದ್ರಲ್ವ ನಿಮಗೆ. ಅದನ್ನು ಹೊರತುಪಡಿಸಿ ತಾವು ಮಾಡಿರೋದೇನು, ಏನು ಮಾಡಿದ್ದೀರಾ ಅಂತ ನಾವು ಪ್ರಶ್ನೆ ಕೇಳಿದ್ರೆ ಅವ್ರು ಹೇಳ್ತಾರೆ ಬರೀ ಇಷ್ಟೇನೆ, ನಮ್ಮಲ್ಲಿ ಯಾರು ಅಸಮಾಧಾನರು ಇಲ್ಲ. ಹಂಗಂದ್ಮೇಲೆ ನಾಳೆ ಬೆಳಿಗ್ಗೆವರೆಗೂ ನೀವು ಬಸ್ಸಲ್ಲಿ ಕರ್ಕೊಂಬರೋ ಅಂತ ಯಾಕೆ ಕೆಲಸ ಮಾಡ್ತಾ ಇದ್ದೀರಾ? ಅಲ್ಲಿವರೆಗೂ ನೀವು ಹಿಡಿದಿಟ್ಕೊಳ್ಳುವಂಥದ್ದು ಏನಿದೆ? ಈಗ ನೋಡಿ, ಈಗ ಸಾಮಾನ್ಯ ಜನಕ್ಕೆ ಏನ್ ಅನ್ಸುತ್ತೆ, ಐ ಆಮ್ ಎ ಫ್ರೀ ಬರ್ಡ್, ಸೊ ಬಿಟ್ಬಿಡಿ ನನ್ನ ಆ ಟೈಮ್ಗೆ ಅಲ್ಲಿ ಬಂದ್ಬಿಟ್ಟು ನಾನು ಓಟ್ ಹಾಕ್ತೀನಿ, ಅಥವಾ ಓಟ್ ಹಾಕ್ತಿಲ್ಲ ಇಲ್ಲೋ ಅಂತ ಹೇಳಿದ್ರೆ ನೀವು ಯಾಕೆ ಹಿಡ್ಕೊಂಡಿದ್ದೀರಾ? ಜೆಡಿಎಸ್ಗೂ ಇರಬೇಕು. ನೋಡಿ ನಮ್ಮಲ್ಲಿ ಅಲ್ಲ, ನೋಡಿ ನಮ್ಮಲ್ಲಿ ಸಂಪರ್ಕ ಮಾಡಿದ್ರೆ ಈಗ ಅವ್ರಿಗೆ 135 ಜನ ಇದಾರಲ್ವಾ, ಅವ್ರಿಗೆ ಬೇಕಾಗಿರೋದು ಬರೀ 5 ಜನ. ಸೊ 5 ಜನ ನಿಮಗೆ ಅಷ್ಟು, ಈಗ ಸನ್ಮಾನ್ಯ ಕುಮಾರಣ್ಣ ಹೇಳಿದವ್ರಿಗೆ ನಿಮ್ಮದೇ ಆಡಳಿತ ಪಕ್ಷ ಇದೆ, ಮಸಲ್ ಪವರ್ ಇದೆ, ಮನಿ ಪವರ್ ಇದೆ, ಎಷ್ಟೆಂತ ಸ್ಟ್ರಾಟಜಿಸ್ಟ್ ಎಲ್ಲ ನಿಮ್ಮಲ್ಲಿ ಇದ್ದಾರೆ. ಆಮೇಲೆ ಎಕ್ಸ್ಪರ್ಟ್ಸ್ಗಳು ಈ ಥರದ್ದು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಅವರು ಏನದು ಆಪರೇಷನ್ ಮಾಡೋದ್ರಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಕರ್ಕೊಂಬಂದು ಏನೇನೆಲ್ಲ ಮಾಡಿದ್ದಾರೆ. ಅಲ್ಲಲ್ಲ ಆಯ್ತು, ಗುಜರಾತಲ್ಲಿ ಏನೇನು ಮಾಡಿದಿರ ಅಂತ ಗೊತ್ತು ಬಿಡಿ. ಅಲ್ಲ, ಅಹಮದ್ ಪಟೇಲ್ ಅವ್ರ ಕತೆ ಏನಿದೆ ಅಂತ ಅಂದ್ಬಿಟ್ಟು ಹೇಳಿ ನೀವು ವಿವರಣೆ ಕೊಡಿರುತ್ತೆ ನೀವು. ಅಲ್ಲ, ಅರ್ಥ ಆಗ್ತಾ ಇದೆಯಾ? ಸೊ ನಾವ್ ಹೇಳಕ್ ಬಯಸುವಂತದ್ದು ಏನ್ ಹೇಳ್ತಾರೆ ನೋಡೋಣ, ತಕ್ಕಡಿಲ್ ಕಪ್ಪೆ ಹಾಕ್ದಂಗೆ ಆಗಿದೆ ಅಂತ ಹೇಳ್ತಿದಾರೆ ಅಷ್ಟೇ. ಮೇಡಮ್ ಅದೇ ಇವಾಗ ನಮ್ JDS ವಕ್ತಾರರು ಹೇಳ್ತಿದ್ರು, ಇವರು ಕರ್ಕೊಂಡೋಗಿ ರೆಸಾರ್ಟ್ ಅಲ್ಲಿ ಇಟ್ಕೊಬಿಟ್ಟಿದ್ದಾರೆ ಅಂತ. ಅಲ್ಲ, ನಮ್ಮ ಹತ್ರ ಏನೋ 135 ಜನ ಇದೆ, ನಾವು 5 ಸೀಟ್ಗೆ ಹೇಳಿದ್ವಿ, 4 ಅಂತೂ ಗೆಲ್ತೀವಿ. ಇವ್ರ ಹತ್ರ ಮ್ಯಾಂಡೇಟ್ ಇಲ್ದೇ ಇರ್ಬೇಕಾದ್ರೆ ಕರ್ಕೊಂಡೋಗಿ ಏನಕ್ಕೆ ಇಟ್ಕೊಂಡಿದ್ದಾರೆ ಅಂತ ಅದು ನಮ್ಗೆ ಅರ್ಥ ಆಗ್ತಿಲ್ಲ. ಇವ್ರು ನಮ್ಗೆ ಪ್ರಶ್ನೆ ಮಾಡಕ್ ಬದಲು ಇವ್ರು ಯಾಕೆ ರೆಸಾರ್ಟ್ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ. ಅದೆಲ್ಲ ಅವರು ನಿಮಗೆ ಟ್ರೈನಿಂಗ್ ಕೊಡ್ತಾ ಇರ್ಬೋದು ಮೇಡಮ್. ಟ್ರೈನಿಂಗ್ ನೋಡಿ, ನಾವು ಅದು ಒಂದು ಪಾರ್ಟ್, ನಮ್ದು ಮೀಟಿಂಗು ಇತ್ತು, ಮತ್ತೆ ನಮ್ ಇಷ್ಟ ಮೇಡಮ್, ನಾವ್ ಎಲ್ಲಾರು ಇಟ್ಕೋತೀವಿ. ಪ್ರೀ ಬೇಡ್ ನೋಡಿ, ಮತದಾನ ಮಾಡಬೇಕಾದ್ರೆ ಅವರ ಇಚ್ಛೆಯೇ ಆಗಿರುತ್ತೆ. ಅಲ್ಲೇನು ನಾವು ಇದಕ್ಕೆ ಹಾಕಿ ಅಂತ ನಿಂತು ಹಾಕೋದಿಲ್ವಲ್ಲ. ಅಲ್ಟಿಮೇಟ್ಲಿ ಮತದಾನ ಮಾಡ್ಬೇಕಾದ್ರೆ ಮೇಡಮ್ ಅದು ಅವ್ರ ಇಚ್ಛೆನೇ ಆಗಿರುತ್ತೆ. ಅವ್ರು ಯಾವ ಪಕ್ಷಕ್ಕೆ ಬೇಕಾದ್ರೂ ಮತದಾನ ಆಗ್ತಾರೆ. ಅದು ಆ ನಿಟ್ಟಿನಲ್ಲಿ ನೋಡಕ್ಕಾದ್ರೆ. ಆಮೇಲೆ ಇವರು ಬಿಜೆಪಿ ಅವ್ರು ಹೇಳ್ತಿದ್ರು ಪರಿಷ್ಕರಣೆ ಅಂತ. ಮತ್ತೆ ಮಹಾರಾಷ್ಟ್ರದಲ್ಲಿ 80,000 ಮಹಿಳೆಯರನ್ನ ಪರಿಷ್ಕರಣೆ ಮಾಡಿ KYC ಅನ್ನೋ ಒಂದು ಇದನ್ನ ಕೊಟ್ಟು ಯಾಕೆ ಹೊರಗಡೆ ಇಡ್ತಾ ಇದ್ದಾರೆ? ಇವಾಗ ನಮ್ಮನ್ನ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ಆಲ್ರೆಡಿ 80,000 ಮಹಿಳೆಯರನ್ನ ಹೊರಗಡೆ ಹಾಕಿದ್ದಾರೆ. ದೆಹಲಿಯಲ್ಲಿ 2,500 ಕೊಡ್ತೀವಿ ಅಂತ ಓಟ್ ಹಾಕ್ಸ್ಕೊಂಡವರು ಇದುವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ಬಿಹಾರಲ್ಲಿ ಏನೋ ಹೆಣ್ಣು ಮಕ್ಕಳಿಗೆ ಸ್ವಂತ ಉದ್ಯೋಗ ಕಾಲ ಮೇಲೆ ನಿನ್ನಕ್ಕೆ ಕಂತಲ್ಲಿ ಕೊಡ್ತೀವಿ ಅಂತ 80,000 ರೂಪಾಯಿ ಆಸೆ ತೋರಿಸಿ 10,000 ರೂಪಾಯಿ ಖಾತೆಗಳಿಗೆ ಹಾಕಿ ದುಡ್ಡು ಕಟ್ಟಿ ಅಂತಿದ್ದಾರೆ. ನೆಕ್ಸ್ಟ್ ಕಂತು ಬಿಡುಗಡೆ ಮಾಡಿಲ್ಲ. ಇದನ್ನ ಅವರು ಪ್ರಶ್ನೆ ಮಾಡ್ಕೋಬೇಕು. ಪರಿಷ್ಕರಣೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಯಾರಿಗೆ ಸೇರ್ಬೇಕೋ ದುಡ್ಡು ಅವ್ರಿಗೆ ಸೇರ್ಬೇಕು. ಯಾಕಂದ್ರೆ ಇದು ಜನರ ಹಣ, ಜನರಿಗೆ ಸದ್ಬಳಕೆ ಆಗೋ ಒಂದು ನಿಟ್ಟಿನಲ್ಲಿ ಅದನ್ನ ಪದೇ ಯಾಕಂದ್ರೆ ತಪ್ಪೇನಿದೆ ಪರಿಷ್ಕರಣೆ ಮಾಡೋದ್ರಲ್ಲಿ? ಅದ್ರಲ್ಲಿ ಪ್ರಶ್ನೆ ಪರಿಷ್ಕರಣೆ ಇಲ್ಲ ಮೇಡಮ್. 3 ವರ್ಷದಿಂದ ಏನ್ ಕತೆ ಕಾಯ್ತಾ ಇದ್ರ? ನಿಮ್ ಗ್ಯಾರಂಟಿ ಸಮಿತಿ ಅವರದ್ದು ಪುಕ್ಸೆಟೆ ಮಾಡಿಲ್ಲ. ಅವರು ಸಂಬಳ ತಗೊಂಡ್ ಮಾಡಿರೋದು. ನೀವು ಪುಕ್ಸೆಟೆ ನೀವು ಚಾರಿಟಿ ಕೆಲಸ ಮಾಡಿದ್ರೆ ನಾವು ಕೇಳ್ತಾ ಇರಲಿಲ್ಲ. ಸೋಷಿಯಲ್ ವರ್ಕ್ ನೀವು ಮಾಡಿದ್ರೆ ಎಷ್ಟು ತಗೊಂಡಿದ್ರೆ ನಿಮ್ಮ HM ರೇವಣ್ಣ ಅವ್ರು ಎಷ್ಟು ತಗೊಂಡಿದ್ದಾರೆ? ಅವ್ರ ಸ್ಯಾಲರಿ ಎಷ್ಟು ಗೊತ್ತೇನ್ರಿ? 6 ಲಕ್ಷ. ಅರ್ಥ ಆಗ್ತಾ ಇದೆಯಾ? 4,500 ಅಲ್ಲ, ದುಡ್ಡು ತಗೊಂಡು ಕತ್ತೆ ಕಾಯ್ತಿರೋರು ನೀವು. 4,500 ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀವು ದುಡ್ಡು ಹಾಕಿದ್ರಲ್ಲ. 75 ಕೋಟಿ ತಗೊಂಡು ಕತ್ತೆ ಕಾಯ್ತಾ ಇದ್ರ. ಕತ್ತೆ ಕಾಯ್ತಾ ಇದ್ದೀರಾ ನೀವು? ನಾವು ಅದಕ್ಕೆ ಕೇಳ್ತಿರೋದು. ಡೇ ಒನ್ನಿಂದ ಹೇಳ್ಕೊಂಡ್ ಬರ್ತಾ ಇದೀವಿ. ಅನ್ಸೈಂಟಿಫಿಕ್ ನೀವು ಅವೈಜ್ಞಾನಿಕವಾಗಿ ನೀವು ಕೊಡ್ತಾ ಇರುವಂತದ್ದು. ನಾವು ಡೇ ಒನ್ನಿಂದ ಹೇಳ್ಕೊಂಡ್ ಬರ್ತಾ ಇದೀವಿ. ಇಟ್ ಈಸ್ ಅನ್ಸೈಂಟಿಫಿಕ್. ನಿಮಗೆ ಪ್ರಶ್ನೆನೂ ನಮ್ದೇ ಉತ್ತರ. ಮೋಸ ಮಾಡೋರು ನೀವೇ, ಯೂಟರ್ನ್ ನೋಡಿಯೋರು ನೀವೇ, ಪರಿಷ್ಕರಣೆ ಮಾಡೋರು ನೀವೇ, ಬೋಗಸ್ ಹೇಳಿದವರು ನೀವೇ, ಸುಳ್ಳು ಭರವಸೆ ಕೊಟ್ಟವರು ನೀವೇ. ಆಯ್ತಾಯ್ತು, ಈಗ ಡೈವರ್ಟ್ ಆಗೋದು ಬೇಡ. ಅಲ್ಲ, ನೀವು ಪರಿಷ್ಕರಣೆ ವಿಷಯ ಪ್ರಸ್ತಾಪ ಮಾಡಿದ್ದಕ್ಕೆ ಕೇಳ್ತಾ ಇದ್ದೀನಿ. ನೀವು ಪರಿಷ್ಕರಣೆ ಮಾಡಿದ್ರೆ ಓಕೆ, ಆದರೆ ಒಂದು ಲೆಕ್ಕ ನೆಟ್ಟಗಿರಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಈಗ ಚುನಾವಣಾ ಆಯೋಗ SIR ಮಾಡಿದ್ರೆ ಯಾಕೆ ಅಷ್ಟು ವಿರೋಧ ಆಗುತ್ತೆ ಮೇಡಮ್? SIR ಮಾಡೋದ್ರಲ್ಲಿ ತಪ್ಪಿಲ್ಲ, ಮಾಡೋ ರೀತಿಗೆ ನಮಗೆ ತಪ್ಪಿದೆ. ಯಾಕಂದರೆ ಒಂದು ಅದಕ್ಕೆ ಇವಾಗ ನೋಡಿ, ಇದರಲ್ಲಿ ಏನು ಮಾಡಿದ್ರು, ನಮ್ಮ ಕಣ್ಣು ಮುಂದೆ ಇರೋದನ್ನೇ ಪಶ್ಚಿಮ ಬಂಗಾಳದಲ್ಲಿ ತರಾತುರಿಯಲ್ಲಿ ಮಾಡಕ್ಕೆ ಹೋಗ್ತಾರೆ. ಅವಾಗೇನಾಯಿತು, ಎಷ್ಟು ಜನ 27 ಲಕ್ಷ ಮತದಾರರು ಮತದಾನ ಪ್ರಕ್ರಿಯೆಯಿಂದ ಹೊರಗಡೆ ಉಳಿದಿದ್ದಾರೆ. ನಾವು ಹೇಳೋದೇನೆಂದರೆ ಅವ್ರದ್ದು ಸಹ
ಪರಿಷ್ಕರಣೆ ಆದ್ಮೇಲೆ ಒಬ್ಬ ಪ್ರಜೆಯ ಓಟ್ ಬಿದ್ದಿಲ್ಲ ಅಂದ್ರೂ ಭಾರತದಲ್ಲಿ ಅವನಿಗೆ ಹಕ್ಕಿದೆ ಕೇಳಕ್ಕೆ ಸಂವಿಧಾನದಲ್ಲಿ. ಅಷ್ಟು ಜನನ ತರಾತುರಿಯಲ್ಲಿ ಮಾಡಿದ್ರು, ಅವ್ರಿಗೆ ಸರಿಯಾದ ನ್ಯಾಯನ ಕೊಡದೆ ಇವ್ರು ಯಾಕೆ ಎಲೆಕ್ಷನ್ ಮಾಡಿದ್ರು? ಆ 27 ಲಕ್ಷ ಜನ, 92 ಲಕ್ಷನ ಮತದಾನದಿಂದ ಆಚೆ ಇತ್ತು. 27 ಲಕ್ಷ ಜನ ಕೇಂದ್ರ ಸರ್ಕಾರದ ಪಶ್ಚಿಮ ಮಾಹಿತಿ ಇದೆಯಾ ನಿಮಗೆ? SIR ಯಾವ ರೀತಿ ಆಗುತ್ತೆ ಮಾಹಿತಿ ಇದೆಯಾ? SIR ಯಾವ ರೀತಿ ಆಗುತ್ತೆ ಮಾಹಿತಿ ಇದೆಯಾ? ಅಲ್ಲೇ ಕರ್ನಾಟಕದ ನಾನು ಹೇಳ್ತಾ ಇದ್ದೀನಿ, ನಿಮಗೆ 2 ವರ್ಷ ಟೈಮ್ ಇದೆ. ನೀವು ಆಡಳಿತ ಪಕ್ಷದಲ್ಲಿದ್ದೀರಾ. ನೋಡಿ, ನಾವು ವಿರೋಧಿಸಿಲ್ಲ, ತರಾತುರಿಯಲ್ಲಿ ಅಲ್ಲ, ನಿಮ್ಮ ಅಧಿಕಾರಿ ವರ್ಗ, ನಿಮ್ಮ ಆಡಳಿತದಲ್ಲಿ ಅಧಿಕಾರಿ ವರ್ಗ ಹೆಂಗಿದೆ ಅಂತ ಹೇಳ್ತೀನಿ. ಇವತ್ತು ಒಂದು ಇನ್ಸಿಡೆಂಟ್ ಆಗಿದೆ ಹಾವೇರಿಲಿ. ಡೆತ್ ಸರ್ಟಿಫಿಕೇಟ್ನ ಬದುಕಿರೋ ಒಬ್ಬ ವೃದ್ಧೆ ಕೊಟ್ಟಿದ್ದಾರೆ. ಆ ಎಮ್ಮ ಗೊಳೋ ಅಂತ ಅಳ್ತಾ ಇದೆ. ಇಲ್ಲ, ಯಾರೇ ತಪ್ಪು ಮಾಡಿದ್ರು ತಪ್ಪೆ, ಅಧಿಕಾರಿಗಳ ವಿರುದ್ಧ ಪರಿಷ್ಕರಣೆ ಮಾಡಿ. ಗೃಹ ಜ್ಯೋತಿ ಇಲ್ಲ, ಗೃಹಲಕ್ಷ್ಮಿ ಇಲ್ಲ, ಎಷ್ಟು ಅಲಿಬೇಕು. ಅರ್ಜಿ ಹಾಕ್ಬೇಕು. ಆ ಅರ್ಜಿಗೆ ಏನೇನು ಹಾಕ್ಬೇಕು ಗೊತ್ತಾ ನಿಮ್ಗೆ? ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕ್ಬೇಕು, ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಹಾಕ್ಬೇಕು, ಆಮೇಲೆ ನಿಮಗೆ ಬೇರೆ ಎಲ್ಲ ಪ್ರಮಾಣ ಪತ್ರಗಳು ಹಾಕ್ಬೇಕು. ನೀವು GST ಕಟ್ಟಿದ್ರೆ GST ಪತ್ರ ಹಾಕ್ಬೇಕು, ಟ್ಯಾಕ್ಸ್ ಪೇಯರ್ ಹತ್ರ ಹಾಕ್ಬೇಕು. ಆಯ್ತು, ಕೇಳಿಸ್ಕೊಳ್ರಿ, ಇದೆಲ್ಲ ನಿಮ್ಗೆ ಸಿಗಬೇಕು ಅಂದ್ರೆ 4 ರಿಂದ 5 ತಿಂಗಳು ಮಿನಿಮಮ್ ಆದ್ರೆ ಅವ್ರಿಗೊಂದು ಲೆಟರ್ ಸಿಗಲ್ಲ, ಯಾವುದೇ ಒಂದು. ಇದೆಲ್ಲ ಪರಿಷ್ಕರಣೆ ಆಗುತ್ತೆ. 6 ತಿಂಗಳು ಅದು ಕೊಡೋವರೆಗೂ ಇವರು 0. ನಿಮ್ಗೆ ಎಲ್ಲ ಗೃಹ ಜ್ಯೋತಿ ಇರ್ಬೋದು, 5 ಸ್ಕೀಮ್ಗಳು 0. ಅಂದ್ರೆ ಇವ್ರು ಖಾಲಿಯಾಗಿ ಕುತ್ಕೊಂಡಿದೆ. ಆ 5 ತಿಂಗಳಲ್ಲಿ ಏನಾದ್ರು ಲೂಟಿ ಮಾಡಕ್ ಬೇಕಲ್ಲ, ಆ 40,000 ಏನಾದ್ರು ಮಾಡ್ಬಿಟ್ಟು ಉಳಿಸ್ಕೊಂಡ್ರೆ ಲೂಟಿ ಮಾಡ್ಬೋದು. ಯಾವಾಗ್ಲೂ ಲೂಟಿ ಅನ್ನೋದೇ ಬರುತ್ತೆ ಮೇಡಮ್. ಕಾಂಗ್ರೆಸ್ ಲೂಟಿ ಮಾಡೋದು ನಾವೇ ಮಾಡೋಣ. SIRದು ಏನೋ ಒಂದು ಈಗ ಪರಿಷ್ಕರಣೆ ಮಾಡಬೇಕಾದ್ರೆ ಒಂದಷ್ಟು ಕೇಸುಗಳು ಡಾಕ್ಯುಮೆಂಟೇಶನ್ ಸರಿಯಾಗಿರಲ್ಲ. ಈಗ ಯಾಕಂದ್ರೆ ನಾವು 2022 ತಗೋತೀವಲ್ವಾ ಮೇಡಮ್, 2002 ತಗೋತೀವಿ. ಅಲ್ಲಿ ಏನಾಗುತ್ತೆ, ಎಷ್ಟೋ ಜನ ಹೆಣ್ಮಕ್ಳು ಮದ್ವೆ ಆಗಿರೋರು ಇರ್ಬೋದು, ಅಥವಾ ಆ ಟೈಮಲ್ಲಿ ವೋಟರ್ ಆಗದೆ ಇರೋರ್ದು ಸರಿಯಾದ ಮಾಹಿತಿಗಳು ಸಿಗಲ್ಲ. ಅವಾಗ ಏನ್ ಮಾಡ್ತಾರೆ, ಅದು ಕೆಲವೊಂದು ಡಿಸ್ಪ್ಯೂಟ್ ಆಗುತ್ತೆ. ಆ ಡಿಸ್ಪ್ಯೂಟ್ ನ ಸಾಲ್ವ್ ಮಾಡುವಂತಹ ಅಧಿಕಾರಿಗಳು ನಮ್ಮ ಕರ್ನಾಟಕದಲ್ಲಿ ಆಗಿರಲ್ಲ. ಪಶ್ಚಿಮ ಬಂಗಾಳದಲ್ಲಿ ತಹಶೀಲ್ದಾರ್ಗಳು, ಎಸಿಗಳು, BLA 1, BLA 2 ಇವರೆಲ್ಲ ಚುನಾವಣೆ ಕುರಿತಂತೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಕಾಂಗ್ರೆಸ್ ಬಹಳ ದೊಡ್ಡ ಮ್ಯಾಂಡೇಟ್ ಇಟ್ಕೊಂಡಿದ್ರು ಕೂಡ, ಅಷ್ಟು ಶಾಸಕರ ಕೈಯಲ್ಲಿದ್ದರೂ ಕೂಡ ಇವತ್ತು ರೆಸಾರ್ಟ್ನಲ್ಲಿ ತರಬೇತಿ ಹೆಸರಲ್ಲಿ ಅವ್ರನ್ನ ಹಿಡಿದಿಟ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದೆ ಅನ್ನೋದಾದರೆ, 62 ಶಾಸಕರನ್ನು ಹೊಂದಿರುವಂಥ BJP ಇರ್ಬೋದು, 18 ಶಾಸಕರನ್ನು ಹೊಂದಿರುವಂಥ JDS ಇರ್ಬೋದು, ಯಾವ ರೀತಿ ಟಕ್ಕರ್ ಕೊಡೋದಕ್ಕೆ ತಮ್ಮ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾವೆ ಅನ್ನೋದ್ರ ಬಗ್ಗೆನೂ ಮಾತಾಡೋಣ. ಕಾಂಗ್ರೆಸ್ ವಿಚಾರವನ್ನು ಉಲ್ಲೇಖ ಮಾಡಲೇಬೇಕು. ಯಾಕಂತ ಹೇಳಿದ್ರೆ 5ನೇ ಅಭ್ಯರ್ಥಿಯ ಗೆಲುವಿಗೆ ತನ್ನದೇ ಆದಂಥ ಲೆಕ್ಕಾಚಾರವನ್ನು ಹೊಂದಿರುವಂತಹ ಕಾಂಗ್ರೆಸ್, ಯದುಕುಮಾರ್ ಗೌಡ್ರೆ, ಈಗ 4 ಅಭ್ಯರ್ಥಿ ಗೆಲ್ಲೋದಕ್ಕೆ 28 × 4 ಅಂದ್ಕೊಳ್ಳೋಣ, 112 ಆದರೂ ಕೂಡ 23 ಉಳಿಕೆ, ಅಂದರೆ 23 ಶಾಸಕರ ಮತಗಳು ಉಳಿಕೆ ಆಗುತ್ತೆ. ಆ 5 ಜನ ಯಾರು ಅಂದರೆ 3 ಪಕ್ಷೇತರ, 2 BJP ಅಂತೆ. ಸೊ ಉಚ್ಚಾಟನೆ ಮಾಡಿ ಅವರೊಂದು ಪಕ್ಷದಿಂದ ದೂರ ಇಟ್ಟಿದ್ದು ಎಲ್ಲಿ ನೋಡಿ ಕಾಂಗ್ರೆಸ್ಸಿಗೆ ಪ್ಲಸ್ ಆಯಿತು. ಇಲ್ಲ ಮೇಡಮ್, ಪಕ್ಷ ವಿರೋಧಿ ಚಟುವಟಿಕೆ ಯಾವುದೇ ಮಾಡಿದ್ರು ಅದು ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ. ಅದನ್ನ ದೂರ ಉಚ್ಚಾಟಿತ ಮಾಡೋದು ಅದು ಕಾನೂನು, ಪಕ್ಷದ ಕಾನೂನಿನ ಚೌಕಟ್ಟಿನಲ್ಲಿ ಇರುವಂಥದ್ದು, ಅದನ್ನ ಮಾಡಿದ್ದೀವಿ. ಇದ್ರದ್ದು ಏನಂತಂದ್ರೆ, ಯಾವ ಐಡಿಯಾಲಜಿನ ಅವರು ಬೆಂಬಲಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಅದಲ್ಲಿ. ಯಾವ ಐಡಿಯಾಲಜಿ ಅಂದ್ರೆ, ನೀವು ಜನಸಾಮಾನ್ಯರ ಜೊತೆ ಇರುವಂತದ್ದ, ಜನ ವಿರೋಧಿ ನೀತಿ ಅಂತದ್ದ. ಯಾಕಂದ್ರೆ ಟ್ರಬಲ್ ಶೂಟರ್ ಅಂತ ಏನೋ ಇಂಟ್ರೀಮ್ ಮುಖ್ಯಮಂತ್ರಿ ಕರಿತಾ ಇದೀವ, ನೀವು ಬೇರೆ ರಾಜ್ಯಗಳ ಎಲ್ಲ ಟ್ರಬಲ್ ಶೂಟ್ ಮಾಡಿದಂತದ್ದಾಯ್ತು. ಇವತ್ತು ಅವ್ರು ಎದುರಿಸ್ತಾ ಇರುವಂತ ಮೊದಲನೇ ಈ ತರ ಚುನಾವಣೆಗಳು ಎದುರಿಸ್ತಾ ಇರುವಂತದ್ದು. ಸೊ ಕಾಶಿಯಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಒಂದು ನಡೆ ತಪ್ಪು ಹೋದ್ರೆ, ಒಂದು ನಡೆ ತಪ್ಪು ಹೋಗ್ಲಿ ಅಂತಾನೆ ಕೆಲವರು ಕಾಯ್ತಾ ಇರ್ತಾರೆ. ಅವ್ರ ಪಕ್ಷದಲ್ಲೇ ಕಾಯ್ತಾ ಇರ್ತಾರೆ, ನಾವಲ್ಲ, ಅವ್ರ ಪಕ್ಷದಲ್ಲೇ ಕಾಯ್ತು. ಒಂದು ನಡೆ ತಪ್ಪಾಗ್ಲಿ, ಒಂದೇ ಒಂದು ಮಿಸ್ಟೆಪ್ ಆಗ್ಲಿ ಅಂತ ಕಾಯ್ತಾ ಇರ್ತಾರೆ. ಆ ಒಂದು ನಡೆ ಮಿಸ್ಟೆಪ್ ಆಗುವಂಥದ್ದು ಸ್ವಾಭಾವಿಕ ಆಗೇ ಆಗುತ್ತೆ. ನಾಳೆ ನಾವು ಇದೇ ಸಮಯದಲ್ಲೂ ಮಾತಾಡ್ಬೋದು, ಯಾವ ನಡೆ ತಪ್ಪಾಗುತ್ತೆ ಅನ್ನೋದು ಮಾತಾಡ್ಬೋದು. ಯಾಕೆಂದ್ರೆ ಮೇಡಮ್, ಇದು ಎಂತರ ಗೊಂದಲದ ಗೂಡು ಮೇಡಮ್. ಅದಲ್ಲಿ ಗೊಂದಲದ ಗೂಡಿಗೆ ಯಾಕೆ ಇಷ್ಟೊಂದು ರೆಸಾರ್ಟ್ ಅದು ಇದು ಬೇಕು ಅಂತಂದ್ರೆ, ಈ ಗೊಂದಲದ ಗೂಡಾಗಿದ್ರೆ ತಾನೇ ಇದ್ಮಾಗಿರುವಂಥದ್ದು. ಯಾಕೆಂದ್ರೆ ಪ್ರತಿಯೊಬ್ಬರಲ್ಲೂ ಅಸಮಾಧಾನ ಇದೆ. ಹಿರಿಯರನ್ನ ಹೇಗೆ ನಡ್ಸ್ಕೋಬೇಕು, ಹೇಗೆ ನಡ್ಸ್ಕೊಬಾರ್ದು, ಅವ್ರ ಸೀನಿಯಾರಿಟಿ ಪ್ರಕಾರ ಇದು ಮಾಡ್ಬೇಕಂತ ನಾವು ಇದು ಯಾವುದು ಹೇಳಿದ್ದಲ್ಲ, ಎಲ್ಲ ಕಾಂಗ್ರೆಸ್ಸಿನ ಮುಖಂಡರೇ ಹೇಳಿದಂಥದ್ದು, ಹಿರಿಯ ನಾಯಕರು ಹೇಳಿದಂಥದ್ದು. ಪಕ್ಷ ಕಟ್ಟೋರು ಒಂದ್ ಕಡೆ ಹೋಗ್ರಿ, ಸರ್ಕಾರ ಮಾಡೋರು ಒಂದ್ ಕಡೆ ಬರ್ಲಿ, ಇದೆಲ್ಲ ಹೇಳಿದಂಥದ್ದು ಇದಿರೋವಂಥದ್ದು. ನಾವು ಆ ಆಧಾರದ ಮೇಲೆ ಹೇಳ್ತಾ ಇರುವಂಥದ್ದು. ಎಷ್ಟೋ ಇದನ್ನ ನಮ್ಮ
ನಮ್ಗೆ ಅನುದಾನ ಸಿಕ್ಕಿಲ್ಲ, ನಾವು ವಿಧಾನಸೌಧ ಹತ್ರ ಬಂದು ಆತ್ಮಹತ್ಯೆ ಮಾಡ್ಕೊಂತೀವಿ ಅಂತ ಹೇಳಿರೋ ಶಾಸಕರು ಆಡಳಿತ ಪಕ್ಷದವರನ್ನೇ. ಆಮೇಲೆ ಪಾಪ ಇವಾಗ ಸ್ಪೀಕರ್ ಬೇರೆ ಆಗ್ಬೇಕು, ಅವ್ರನ್ನ ಬೇರೆ ಹುಡುಕ್ತಾ ಇದ್ದಾರೆ ಇವರು, ಯಾರನ್ನ ಹಾಕನ ಅಂತ ಹುಡುಕ್ತಾ ಇದ್ದಾರೆ. ಅದು ಒಂದು ಅಸಮಾಧಾನ ಇದ್ದೇ ಇರುತ್ತೆ. ಸೊ ಈ ಅಸಮಾಧಾನದ ಗೊಂದಲದ ಗೂಡಲ್ಲಿ ಡೆಫಿನೆಟ್ ಆಗಿ ಮೈತ್ರಿಯ ಒಂದು ಅಭ್ಯರ್ಥಿ ಗೆಲುವು ಕಾಣ್ತಾರೆ. ಮೈತ್ರಿ ಯಾಕಂದ್ರೆ ದಟ್ಸ್ ಅ ಪೊಲಿಟಿಕಲ್ ಸ್ಟ್ರಾಟಜಿ. ಹೌ, ವೇರ್, ವೆನ್ ಅದು ನಾವು ನಾಳೆ ಮಾತಾಡ್ಬೋದು. ಅಂದ್ರೆ ಗೋವಿಂದರಾಜು ಅವರ ಗೆಲುವು ಬಹಳ ಸರಳ ಅಂತೀರಿ ಮೇಡಮ್? ಯಾಕಂದ್ರೆ ನೀವೊಂದು ತಿಳ್ಕೊಳ್ಳಿ, ಅಫಿಷಿಯಲ್ ಕಾಂಗ್ರೆಸ್ ಅಭ್ಯರ್ಥಿನ ಸೋಲ್ಸಿದಂತ ಕೀರ್ತಿ ಕಾಂಗ್ರೆಸ್ಗೆ ಇರುವಂತದ್ದು. 2013-14 ಚುನಾವಣೆದಾಗ ಅಫಿಷಿಯಲ್ ಕ್ಯಾಂಡಿಡೇಟ್ನ ಸೋತಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಬೈರ್ತಿ ಸುರೇಶ್ ಗೆದ್ದಿದಂಥದ್ದು ನಮ್ಮ ಇತಿಹಾಸದಲ್ಲಿದೆ. ನಮ್ಮ ಇತಿಹಾಸ ಯಾಕೆ ನಾವು ಮಾತಾಡ್ತೇವೆ? ಯಾಕೆಂದ್ರೆ ಇಲ್ಲಿ ಕುತ್ಕೊಂಡು ಮಾತಾಡಬೇಕಾದಾಗ ಏನು ಫ್ಯಾಕ್ಟ್ಸ್ ಅಂತ ಕೇಳಿದಾಗ ಹಿಂದಿನ ಫ್ಯಾಕ್ಟ್ಸ್ ಇದೆ. ಅದು ಕಾಂಗ್ರೆಸ್ಸಿನ ಅಫಿಷಿಯಲ್ ಕ್ಯಾಂಡಿಡೇಟ್ನ ಸೋಲ್ಸಿನೇ ಬೈರ್ತಿ ಸುರೇಶ್ ಇಂಡಿಪೆಂಡೆಂಟ್ ಆಗಿ ಬಂದಂಥದ್ದು. ಆ ಮಾಸ್ಟರ್ ಸ್ಟ್ರೋಕು ಬೈರ್ತಿ ಸುರೇಶ್ ಯಾರ ಒಂದು ನೀಲಿ ಕಣ್ಣಿನ ಹುಡುಗ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಯಾರು ಮಂತ್ರಿ ಪದವಿಯಲ್ಲಿದೆ, ಯಾರು ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ತಗೊಂಬಂದಿ ಅಂತ. ಯಾಕಂದ್ರೆ ಈ ನಿರ್ದೇಶನ ಕೊಟ್ಟಾಗ ಕಾಂಗ್ರೆಸ್ನವರು ಸ್ವಲ್ಪ ಏನು ಗೊತ್ತಾಗುತ್ತೆ, ಅವ್ರ ಇತಿಹಾಸ ಅಫಿಷಿಯಲ್ ಕ್ಯಾಂಡಿಡೇಟ್ನ ಸೋಲ್ಸುವಂತ ಇತಿಹಾಸ ಅವ್ರದ್ದು, ಅಫಿಷಿಯಲ್ ಕ್ಯಾಂಡಿಡೇಟ್ನ. ಸೊ ಇದಕ್ಕೆ ನಾನು ಹೇಳಿದಂಥದ್ದು ಆತ್ಮಸಾಕ್ಷಿಯ ಕೊರತೆ ಜಾಸ್ತಿ ಇರುವಂಥದ್ದು ಅಲ್ಲೇನೆ. ಹಂಗಾದ್ರೆ ಹೇಳೋದು ಈ ಪರಿಷತ್ನ ಚುನಾವಣೆಯ ಸೋಲನ್ನ ಕಾಂಗ್ರೆಸ್ಸೇ ಬಯಸ್ತಾ ಇದೆ. ಮೇಡಮ್, ಕಾಂಗ್ರೆಸ್ ಬಯಸಲ್ಲೋ ಗೊತ್ತಿಲ್ಲ, ಅಲ್ಲಿರುವಂತ ಹಲವಾರು ಏನಂತಾರೆ ಅತೃಪ್ತರು ಬಯಸ್ಬೋದು. ಯಾಕಂದ್ರೆ ಒನ್ ಮಿಸ್ಟೆಪ್, ನಾನು ಹೇಳ್ತಾ ಇರೋದು ಎಲ್ಲರೂ ಏನು ಆ ಥರ ಅಂತಲ್ಲ, ಒನ್ ಮಿಸ್ಟೆಪ್. ಯಾಕೆ ಅಂತ ಕೇಳಿದಾಗ ನಾನು ಹೇಳ್ತಾ ಇರೋದು ಅಫಿಷಿಯಲ್ ಕ್ಯಾಂಡಿಡೇಟ್ನ ಸೋಲ್ಸಿದಂಥ ಇತಿಹಾಸ ಇರಬೇಕಾದಾಗ ಏನು ಮಾಡಿದ್ರೆ ಅನ್ನೋದ್ರಲ್ಲಿ. ಆಮೇಲೆ ಅಡ್ಡ ಮತದಾನವನ್ನ ಹೇಳುವಂಥದ್ದು, ಅಡ್ಡ ಮತದಾನವನ್ನ JDS ಕಡೆಯಿಂದ ಮಾಡಿಸಿ ಪಕ್ಷದ ಇದನ್ನ ಸೆಳ್ಕೊಂಡವ್ರು ಯಾರು? ಇವಾಗೆಲ್ಲ ದೊಡ್ಡ ನಾಯಕರಾಗಿದ್ದಾರಲ್ಲ, ಕೃಷಿ ಸಚಿವರು ಬೇರೆಯವರಲ್ಲ, ಅವರೆಲ್ಲ ಅಡ್ಡ ಮತದಾನ ಮಾಡಿದವರೇ ತಾನೆ. ಇದೇ ಕಾಂಗ್ರೆಸ್ನ ಇತಿಹಾಸ. ಅಡ್ಡ ಮತದಾನವನ್ನ ಮಾಡಿಸುವುದು, ತನ್ನ ಅಫಿಷಿಯಲ್ ಕ್ಯಾಂಡಿಡೇಟ್ನ ಸೋಲಿಸುವುದು ರಕ್ತಗತವಾಗಿರುವಂತ ಅವರ ಇದಂತದ್ದು. ಇದು ನೆನ್ಪಿಟ್ಕೋಬೇಕಾಗುತ್ತೆ. ರೈಟ್. ರಿಷಿಕ್ ಅವರು ನೀವು ಹೇಳಬೇಕು, ಗೋಪಾಲ್ ಕೃಷ್ಣ ಅವರನ್ನ ಮೊಳಕಾಲ್ಮೂರು ಶಾಸಕರನ್ನ JDS ಸಂಪರ್ಕ ಮಾಡಿದೆ. JDS ನನ್ನನ್ನು ಸಂಪರ್ಕ ಮಾಡಿದೆ ಅಂತ ಕಾಂಗ್ರೆಸ್ನ ಶಾಸಕರು ಕೂಡ ಹೇಳಿದ್ದಾರೆ. ಸೊ ನೀವು ನಿಮ್ಮ ಸ್ಟ್ರಾಟಜಿ ಮಾಡ್ತಾ ಇದ್ದೀರಿ ಮೇಡಮ್? ನೋಡಿ, ಅವ್ರ ಸ್ನೇಹಿತರು ಇರ್ತಾರೆ. 135 ಜನದಲ್ಲಿ ಒಂದು 10 ಜನ ಬಿಟ್ಟರೆ ಇನ್ನೊಂದು 130 ಅಥವಾ 125 ಜನ ಎಲ್ಲರೂ ನಮ್ಮ ಸ್ನೇಹಿತರೆ, ಎಲ್ಲ ಶಾಸಕ ಸ್ನೇಹಿತರೇ. ಏಕೆಂದರೆ ಎಲ್ಲ ಗೆದ್ದಿರುವಂತಹ ಶಾಸಕರ ಯಾಕೆ ಸ್ನೇಹಿತರಾಗಿರಬಾರ್ದು? ಸೊ ಎಲ್ಲರಿಗೂ ಕುಶಲೋಪಚಾರಿಗಳನ್ನ ಮಾತಾಡ್ಸೋಕ್ಕೆ ಕಾಲ್ ಮಾತಾಡಿರ್ತಾರೆ. ಸೊ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ನಾವು ಮಾತಾಡೋಂಥ ನೆಸಿಟಿ ನಮಗೇನಿಲ್ಲ. ಒಂದು ಈ ಕಾಂಟೆಕ್ಸ್ಟಿಗೆ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಆ ಸ್ಥಾನ ಅಲಂಕರಿಸಿದಾಗ ಹಿರಿಯರಾಗಿ ಹಲವರು ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿದವರನ್ನ ಭೇಟಿ ಮಾಡಕ್ಕೆ ಹೋದಾಗ ಅವರ ಅನುಭವವನ್ನ ಪಡ್ಕೊಳ್ಳುವಂತಹ ಒಂದು ಉದ್ದೇಶದಿಂದ ಹೋದ್ರು. ಆದ್ರೆ ಕುಮಾರಸ್ವಾಮಿ ಅವರು ಅದನ್ನ ಅಕ್ಸೆಪ್ಟ್ ಮಾಡಲಿಲ್ಲ. ನೋಡಿ, ಅಲ್ಲಿ ಅದ್ರ ಹಿಂದೆ ಸ್ಟೇಟ್ಮೆಂಟ್ ಏನು ಬಂದಿತ್ತು, ಸನ್ಮಾನ್ಯ CM ಅವ್ರು ಏನು ಹೇಳಿದ್ರು, ನೀವು ಏನಪ್ಪ, ನಾನು ಐ ಡೋಂಟ್ ವಾಂಟ್ ಟು ಯೂಸ್ ದಟ್ ವರ್ಡ್, ನೀವು ಏನು ಮಾಡಿದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ಸನ್ಮಾನ್ಯ ಕುಮಾರ್ ಅವ್ರು ಹೇಳಿದ್ರು, ನಾವು ಏನು ಮಾಡಿದೀವಿ ಅಂತ ನಮ್ಮ ಹತ್ರ ಸಹಾಯ ಕೇಳಕ್ ಬರ್ತಾ ಇದ್ರೆ, ಎಕ್ಸ್ಪೀರಿಯನ್ಸ್ನ ಕೇಳಕ್ ಬರ್ತಾ ಇದ್ದೀರಾ ಅಂತ ಅಲ್ಲೇ ಕ್ಲಾರಿಫಿಕೇಶನ್ ಕೊಟ್ಟರು. ಇದರ ವಿಚಾರವಾಗಿ ನಾವು ಮಾತಾಡೋದಾದ್ರೆ, ನೋಡಿ, ಯಾರಾದರೂ ಎಕ್ಸ್ಪೆಕ್ಟ್ ಮಾಡಿದ್ರ ಸನ್ಮಾನ್ಯ DK ಶಿವಕುಮಾರ್ ಅವ್ರು CM ಆದಮೇಲೆ ಅವರದೇ ಸಚಿವ ಸಂಪುಟದಲ್ಲಿ 13 ಜನ ಇರೋದ್ರಲ್ಲಿ ಮಾಧ್ಯಮದ ಮುಂದೆ ಬಂದ್ಬಿಟ್ಟು ರೆಸಿಗ್ನೇಷನ್ನೇ ಕೊಟ್ಬಿಡ್ತಾರೆ ಅಂತ ಯಾರಾದ್ರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿತ್ತಾ ನಿಮಗೆ? ಇಟ್ ಈಸ್ ಅಂದ್ರೆ ಒಂಥರ ಸರ್ಪ್ರೈಸಿಂಗ್. ಅದು ಅವ್ರು ಅನ್ಕೊಂಡಿದ್ದೇನೋ 13 ಜನ ಓತ್ ಟೇಕಿಂಗ್ ತಗೊಳ್ತಾರೆ, ಸಚಿವರು ತಗೊಳ್ತಾರೆ, ಎಲ್ಲ ಸುಗಮವಾಗಿರುತ್ತೆ, ಈಸಿ ಕೇಕ್ ವಾಗ್ತಾರೆ, ಆಗೋಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದು. ಇವತ್ತಿಗೂ ನಿಮಗೆ 13 ಜನ ಇನ್ನೂ ಕರೆಕ್ಟಾಗಿ ಅವ್ರ ಸಚಿವಾಲಯಕ್ಕೆ ಹೋಗೇ ಇಲ್ಲ. ಹತ್ತತ್ರ ನಿಮಗೆ 2 ವಾರ 3 ವಾರ ಆಗ್ತಾ ಬಂತು. ಸೊ ದಟ್ ಈಸ್ ಪಾಯಿಂಟ್ ಟು ಬಿ ನೋಟೆಡ್. ಒಂದು. ಎರಡನೇದು, ಈ ಸೆಕೆಂಡ್ ಶೆಡ್ಯೂಲಲ್ಲಿ ನಾವೇನೋ ಕೆಲವರೆಲ್ಲ ಶಾಸಕ ಸ್ಥಾನದಲ್ಲಿ ಇರುವಂಥವ್ರಿಗೆಲ್ಲ ನಾವು ಇನ್ಕ್ರಿಮೆಂಟ್ ಕೊಟ್ಬಿಡ್ತೀವಿ, ಸಚಿವರನ್ನ ಮಾಡ್ಬಿಡ್ತೀವಿ, ಅದರಲ್ಲಿ ಫಸ್ಟ್ ಟೈಮ್ ಅವರು ಇದ್ದಾರೆ, ಹಿರಿಯರು ಇದ್ದಾರೆ, ಇವ್ರ ಬಾಣ, ಅವ್ರ ಬಾಣ, ಜಾತಿ ಬಾಣ, ಮತ್ತೊಂದು ಬಾಣ, ಎಲ್ಲ ಬಣಗಳನ್ನು ಅಂತ ಅಂದ್ಬಿಟ್ಟು ಏನು ಇವರು ಆಶ್ವಾಸನೆಗಳು ಹೇಳ್ಕೊಂಡು ಬಂದಿದ್ರು, ಅದನ್ನ ತಾವು ಗಮನಿಸೋದಾದ್ರೆ ಸನ್ಮಾನ್ಯ ರಾಮಲಿಂಗ ರೆಡ್ಡಿ ಅವರು ಅವ್ರ ಆತ್ಮಸಾಕ್ಷಿ ಏನು ಹೇಳ್ತು? ರಿಸೈನ್ ಕೊಡಬೇಕು ಅಂತ ಹೇಳ್ತು. ನಿಮ್ಗೆ ಅಂದ್ರೆ ಆ ಇಂಪ್ಯಾಕ್ಟ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದೇ ರೀತಿನೇ ನಾಳೆ ಬೆಳಗ್ಗೆ ಎದ್ದು ಅಲ್ಲಿ ಮತದಾನ ಮಾಡಕ್ಕೆ ಬಂದಾಗ ಯಾರ್ಯಾರಿಗೆ ಆತ್ಮಸಾಕ್ಷಿಗಳು ಓಪನ್ ಆಗ್ತವೋ, ಯಾರ್ಯಾರಿಗೆ ಆತ್ಮಸಾಕ್ಷಿ, ನಮ್ಮ ಆತ್ಮಸಾಕ್ಷಿ ಒಪ್ತಾ ಇಲ್ಲ, ಪಕ್ಷದ ಆತ್ಮಸಾಕ್ಷಿಗಳನ್ನು ಉಳಿಸ್ಕೊಳ್ಬೇಕು. ಮೇಡಮ್, ನಮ್ದು ನೋಡಿ, ನಮ್ದು ಇಟ್ಸ್ ವೆರಿ ಕ್ಲಿಯರ್. ನಮ್ಗೆ 18 ಇದೆ. ನಾವು ವಿ ಆರ್ ಎಕ್ಸ್ಪೆಕ್ಟಿಂಗ್, ನಾವ್ ಎಲ್ಲೂ ಕೊಡೋ ಇದ್ರಲ್ಲಿ ಇಲ್ಲ. ನಾವು ಎಕ್ಸ್ಪೆಕ್ಟಿಂಗ್ ಆಗಬಾರ್ದು ಅಂತ ನೋಡಿ. 18 ಜನ ಶಾಸಕರು ನಮ್ಮಲ್ಲಿ ಏನಿದ್ದಾರೆ, 100% 18 JDSಗೆ ಹೋಗುತ್ತೆ. ಅದ್ರಲ್ಲಿ ಎರಡು ಮಾತಿಲ್ಲ.
100%, 100% ಅವರು JDS ಅಲ್ಲೇ ಇದ್ದಾರೆ, JDSಗೆ ಮತದಾನ ಆಗ್ತಾರೆ. ಹಿ ಈಸ್ ಆಲ್ವೇಸ್ ಇನ್ JDS, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್, ವೆರಿ ಕ್ರಿಸ್ಟಲ್ ಕ್ಲಿಯರ್. ಆದರೆ ನಮಗೆ ಇಲ್ಲಿ ಇರೋವಂಥದ್ದು ನೋಡಿ, ನಮ್ಮ ಸ್ನೇಹಿತರು ಅವಾಗಲೇ ಒಂದು ಮಾತು ಹೇಳಬೇಕಾದ್ರೆ, ಈಗ ಕಾಂಗ್ರೆಸ್ಸಲ್ಲಿ ಸರಿ ಸುಮಾರು ಎಷ್ಟು ಜನ ಅತೃಪ್ತ ಆತ್ಮಸಾಕ್ಷಿಗಳು ಓಡಾಡ್ತಾ ಇರ್ಬೋದು ಅಂತ ನಾವು ಕೇಳಿದ್ರೆ, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಿಮಗೆ 30 ರಿಂದ 36 ಜನ ನಿಮಗೆ ಅತೃಪ್ತ ಆತ್ಮಸಾಕ್ಷಿಗಳು ಓಡಾಡ್ತಾ ಇದೆ ಇಲ್ಲಿ ಕಾಂಗ್ರೆಸ್ಸಲ್ಲಿ. ಯಾವಾಗ ಅದು ನಮ್ಮ ಈಗ BJPಗೆ ಸೇರ್ಕೊಂಡ್ರೆ ಆಗಲಿ ಅಥವಾ ನಮಗೆ ಬಂದ್ರೂ ಮೈತ್ರಿಕೂಟದಲ್ಲಿ ಬರ್ತಾರೆ. ಸೊ ಆ 36 ಜನ, ಸರಿ ಸುಮಾರು 30 ರಿಂದ 36 ಜನ ಆಲ್ರೆಡಿ ದೇ ಆರ್ ರನ್ನಿಂಗ್ ಅರೌಂಡ್. ಸೊ ಇದು ನಾಳೆ ಅದೊಂದು ಸಾಕ್ಷಿ ಆಗ್ಬೋದು, ಏನದು ಇಲ್ಲ ವಿ ವಾಂಟ್ ಟು ಶೋ ಅಂತ. ಈಗ ನೋಡಿ, ಈಗ STS ಅವ್ರು ಇರ್ಬೋದು ಅಥವಾ ಹೆಬ್ಬಾರ್ ಅವ್ರು ಇರ್ಬೋದು, ಇವ್ರುಗಳೆಲ್ಲ ಅವ್ರ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಯಾವ ಮುಖ ಇಟ್ಕೊಂಡು ಹೋಗ್ತಾರೋ ನಮಗಂತೂ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಕ್ಲಾರಿಫೈ ಮಾಡ್ಬಿಡ್ಬೇಕು, ನಾವು ಇಲ್ಲಿದ್ದೀವ ಅಲ್ಲಿದ್ದೀವ, ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಈಗ ಯತ್ನಾಳ್ ಅವ್ರು ಕೂಡ ಕರೆಕ್ಟ್ ಎಕ್ಸಾಕ್ಟ್ಲಿ ಈಗ ಹೋಗಿ ಬಂದಿದ್ದಾರೆ. ಬಟ್ ಈಗ ಈ ಹಿಂದೆ STS ಅವ್ರನ್ನ ಒಂದು ಯಾವುದೋ ಒಂದು ವಿಚಾರದಲ್ಲಿ ಕೇಳ್ತಾರೆ, ತಮ್ಮನ್ನ ಯಾವ ಕ್ಷೇತ್ರದಲ್ಲಿ ಬರೀಬೇಕು, ಯಾವ ಪಾರ್ಟಿ ಇದ್ದೀರಾ ನೀವು ಅಂತ ಬರೀಬೇಕು ಅಂತ ಕೇಳ್ತಾರೆ. ಸೊ ಈ ರೀತಿ ಆಗಿ ಕುತ್ಕೊಂಡಿದೆ ರಾಜಕೀಯ ಇಲ್ಲಿ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಇದು ಒಂದು ವಿಪರ್ಯಾಸ. ಸೊ ನಾಳೆ ನಮಗಿರೋವಂಥದ್ದು ಏನೇನು ಬೇಕಾದ್ರೂ ಚೇಂಜಸ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ನಾವು ಗೆಲ್ಲೋ ವಿಶ್ವಾಸದಲ್ಲಿ ಇದ್ದೀವಿ, ಆದರೆ ಗೆದ್ದು ಬಿಡ್ತೀವಿ, ಯಾರೋ ನಮ್ಗೆ ಅಡ್ಡ ಮತದಾನ ಮಾಡಬೇಕು ಅನ್ನೋಂಥ ನಾವೆಲ್ಲೂ ಆಸೆ ಇಟ್ಕೊಂಡಿಲ್ಲ. ಆದರೆ 5ನೇ ವ್ಯಕ್ತಿ ಏನು ಕ್ಯಾಂಡಿಡೇಟ್ ಹಾಕಿದಾರಲ್ಲ, ಅವ್ರನ್ನ ಗೆಲ್ಲಿಸಲೇಬೇಕು ಶತಾಯ ಗತಾಯ ಅಂತ ಕುತ್ಕೊಂಡಿರುವಂಥವ್ರು ಕಾಂಗ್ರೆಸ್ ಅವರು. ಸೊ ಕಾಂಗ್ರೆಸ್ ಅವ್ರಿಗೆ ನಿಮಗೆ ಇರೋದೇ 135, 140 ರೌಂಡ್ ಆಫ್ ಆಗಬೇಕು. ಯಾಕೆಂದ್ರೆ 28 × 5 140 ಆಗುತ್ತೆ. ಸೊ ಆ 5ನ್ನ ನೀವು ಕಾನ್ಸ್ಟಿಟ್ಯೂಷನ್ ಬುಕ್ ಹಿಡ್ಕೊಂಡು ಇಷ್ಟೆಷ್ಟು ಬೊಗಳೆ ಭಾಷಣಗಳು ಬಿಡ್ತೀರಲ್ವಾ, ಹೆಂಗೆ ತಗೊಳ್ತೀರಾ 5 ಓಟು ನೀವು ಹೇಳಿ. ನಮ್ದೇನೋ ಆಯ್ತಪ್ಪ, ನಾವು 18 ಇಟ್ಕೊಂಡಿದೀವಿ, ನಾವು ಸೋಲ್ತೀವಿ ಅಂತಾನೆ ಇಟ್ಕೊಂಡ್ಬಿಡೋಣ ಬೇಕಾದ್ರೆ. BJP ಆಯ್ತು, ಇನ್ನೆಷ್ಟಿದೆ, ಇನ್ನೂ ಬೇಕಲ್ಲ. 1 ಓಟು ಇಲ್ಲ ಅಂದ್ರೂ ಆಗಲ್ಲ ಅವರು. ಸೊ ಆ 1 ಓಟನ್ನ ನೀವೇನ್ ಮಾಡ್ತಾ ಇದ್ದೀರಾ ಹೇಳಿ, 5ನೇ ಕ್ಯಾಂಡಿಡೇಟ್ನ ಗೆಲ್ಸ್ಕೊಳಕ್ಕೆ ಹೇಳಿ, ನಿಮ್ ಸ್ಟ್ರಾಟಜಿ ಹೇಳ್ಬಿಡಿ. ನಾವೇನೋ ಪಾಪ 18 ಇಟ್ಕೊಂಡಿದೀವಿ ಹೇಳಕ್ಕಾಗಲ್ಲ, ಅದು ಓಪನ್ ಮತದಾನ ಇರ್ಬೋದು. ಆ ಸ್ಟ್ರಾಟಜಿಗಳನ್ನ ಇಲ್ಲಿ ಉಲ್ಲೇಖ ಮಾಡೋಕ್ಕಾಗಲ್ಲ. ರಿಷಿಕ್ ಅವ್ರು ಮಾತಾಡೋದು ನೋಡಿದ್ರೆ ನಿಮ್ಮ ಶಾಸಕರೆಲ್ಲರೂ ಕೂಡ ನಿಯಮ ಉಲ್ಲಂಘಿಸ್ಬಿಡ್ತಾರೆ ಅಂಥೇಳಿ, ಅಂದರೆ ಆ ಥರದ ವಾತಾವರಣ ಇದೆ, ಅಷ್ಟು ಅಸಮಾಧಾನಿತರಿದ್ದಾರೆ ಅಂತ. ನಿಯಮ ಉಲ್ಲಂಘಿಸಿ ಕಾಂಗ್ರೆಸ್ಸಲ್ಲಿ ಬದುಕೋದುಂಟಾ? ಈಗಲೇ ಅನುದಾನಗಳಿಲ್ಲ, ಇನ್ನೂ 2 ವರ್ಷ ಇದೆ. 6 ತಿಂಗಳು ಬಿಟ್ಟರು 1.5 ವರ್ಷ ಅಲ್ಲಿ ಕಾಂಗ್ರೆಸ್ಸಲ್ಲಿ ಜೀವನ ಮಾಡೋಕ್ಕಾಗುತ್ತಾ ಬೀಂಗ ಶಾಸಕರು? ಮೇಡಮ್, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಾನು BJP ಕಾಂಗ್ರೆಸ್ ಅವರು ಬಾಯಿ ಬಡ್ಕೊತಾರೋ, ಬಾಯಿ ಹರ್ಕೊಂತಾರೋ, ಸ್ಟೇಟ್ಮೆಂಟ್ ಕೊಡ್ತಾರೋ, ಒಟ್ನಲ್ಲಿ ಸರ್ಕಾರ ಬೀಳ್ಸಿದ್ದಾಯ್ತು, ಸರ್ಕಾರಗಳು ಮಾಡಿದ್ದಾಯ್ತು, 3 ವರ್ಷ ಸೆಳೆದಿದ್ದಾಯ್ತು. ಕ್ಲಾರಿಫಿಕೇಶನ್ ಕೊಡಬೇಕು, ಹಳೆ ಸರ್ಕಾರನ ಹೊಸ ಸರ್ಕಾರನ. ಅಲ್ಲ, ಇಲ್ಲ, ಈಗ ನಮ್ಮ ಸರ್ಕಾರ ಅಂದ್ರೆ ನಮ್ಮದೇ ಸರ್ಕಾರ, ಅದ್ರಲ್ಲಿ ಏನು ಇವರು ಮೇಡಮ್ 3 ವರ್ಷದಿಂದ ಸತತವಾಗಿ ಇನ್ಕ್ಲೂಡಿಂಗ್ ಇಲ್ಲಿ ನನ್ನ ಪಕ್ಕ ಕೂತಿರೋ ವಕ್ತಾರರಿಂದ ಹಿಡಿದು ಇವರ ಒಂದು ಅಧ್ಯಕ್ಷರವರೆಗೂ ಸಹ ಪ್ರತಿ ದಿನ ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ದು. ನಾಳೆ ಸರ್ಕಾರ ಬಿದ್ದೋಯ್ತು, DK ಶಿವಕುಮಾರ್ ಅವ್ರ ಕುರ್ಚಿ ಕದನ, ಸಿದ್ದರಾಮಯ್ಯ ಅವ್ರ ಕುಜ್ರಿ ಕದನ. ಮೇಡಮ್ ಏನಾಯ್ತು ಕೊನೆಗೆ? ಏನು ನಾಳೆ ಇಷ್ಟೊತ್ತಿಗೆ ಇವ್ರಿಷ್ಟೆಲ್ಲ ಹೇಳ್ತಿದಾರಲ್ಲ, ಏನು ಆಗಲ್ಲ. ಅವ್ರಿಗೆ ಮಾಡಕ್ಕೀಗ ಕೆಲಸ ಇಲ್ಲ. ಯಾಕಂದ್ರೆ ಅವ್ರ ಹತ್ರ ಇರೋ 16 ಸೀಟ್ 18 ಸೀಟು, ನಮ್ಮ ಹತ್ರ ಇರೋದು 136, 1:8 or 9 ಇದೀವಿ ನಾವು. ನಮ್ಮ ಬಗ್ಗೆ ಮಾತಾಡೋ ನೈತಿಕತೆ ಅವ್ರಿಗಿಲ್ಲ. ನಮ್ಮ ಅರ್ಧದಲ್ಲಾದ್ರೂ ಇದ್ರೆ ಅಲ್ವಾ ನಮ್ಮ ಬಗ್ಗೆ ಮಾತಾಡೋ ನೈತಿಕತೆ ನೈತಿಕತೆ ಇರಲ್ಲ. ನಮಗೆ ಅವಕಾಶ ಇದೆ ಅಂತ ನೋಡಿ. 5 ಜನ ನಿಮ್ ಕೈಲಿ ಮಾಡ್ಕೊಳಕ್ ಆಗ್ತಿಲ್ಲ, ನೈತಿಕತೆ ಇರಲ್ಲ. 50% ನೈತಿಕತೆ ಇರುತ್ತೆ ಮಾತಾಡಕ್ಕೆ. ಒಂದು ಪ್ರಾದೇಶಿಕ ಪಕ್ಷವಾಗಿ ಬರೀ 16 ಸೀಟ್ ಇಟ್ಕೊಂಡಿರೋ ಪಕ್ಷ 136 ಸೀಟ್ ಇರೋ ಕಾಂಗ್ರೆಸ್ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕತೆ ಇದೆ? ಅದಲ್ಲದೆ ತುಳಿತಕ್ಕೆ ಒಳಗಾದ ಪಕ್ಷ JDS ನಾಳೆ ದಿನ ಪ್ರಾದೇಶಿಕ ಪಕ್ಷಗಳನ್ನ ತುಳಿಯೋದ್ರಲ್ಲಿ ನೋಡಿ, ಯುದ್ಧ ಅಂತ ಅಂದಮೇಲೆ ಯುದ್ಧದಲ್ಲಿ ಸೋಲು ಗೆಲುವು ಇದ್ದಿದೆ. ಆದ್ರೆ ಯುದ್ಧದಲ್ಲಿ ನಾವು ಗೆಲ್ತೀವಿ ಅಂತ ಅನ್ಕೊಂಡು ಬಂದಿದ್ದೀವಿ. ಭಯ ಯಾರು ಸ್ಟಾರ್ಟ್ ಆಗಿದೆ? ಭಯ ಯಾರಿಗಿದೆ ಇಲ್ಲಿ? ಯಾವ ಮಾನದಂಡದಲ್ಲಿ? ಈಗ BJP ನೋಡಿ 62 ಇದ್ದಾರೆ, 28 ಅಂದಾಗ ವಿಚ್ ಇಸ್ ವೆರಿ ಕ್ಲಿಯರ್. ಅವರು ಕಂಟೆಸ್ಟ್ ಮಾಡೋದ್ರಲ್ಲೂ ದೇರ್ ಇಸ್ ಅ ಮೀನಿಂಗ್. ಅದ್ ಮಾಡಬೇಡಿ ಅಂತ ಹೇಳಕ್ಕೆ ಇಲ್ವೇ ಇಲ್ಲ ಲೆಕ್ಕಾಚಾರದ ಪ್ರಕಾರ ನೋಡಿದ್ರೆ. ಅದನ್ನ ರಾಜಕೀಯ ಹೇಳ್ತಾ ಇರೋದು ನೋಡಿ. ಈಗ ನಮಗೆ 18 ಯಾವ ಕಾನ್ಫಿಡೆನ್ಸ್ ಮೇಲೆ ಆಗಿದೀವಿ ಅಂತ ಹೇಳಿದ್ರೆ ಕೇಳಿಸ್ಕೊಳ್ರಿ. ಅಲ್ಲ 18 ನಾವು ಇಟ್ಕೊಂಡು ಕಾನ್ಫಿಡೆನ್ಸ್ ಆಗಿದೀವಿ ಅಂತ ಹೇಳಿದ್ರೆ ನಮ್ಗೆ ವೋಟ್ ಹಾಕೋರು ಇದ್ದಾರೆ. ಅಲ್ಲ ವೋಟ್ ಹಾಕೋರು ಇದ್ದಾರೆ ಅಂತ ಕಾನ್ಫಿಡೆನ್ಸ್ ಇದ್ದಾರೆ ನಾವು ಹಾಕಿರೋದು. ಅಲ್ಲ ವೋಟ್ ಹಾಕ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ಕೇಳಿಸ್ಕೊಳ್ರಿ, 2 ಸತಿ ನಾವು
ಸರ್ಕಾರ ಮಾಡಿದೀವಿ, 18 ಜನ ಇಟ್ಕೊಂಡು ಸರ್ಕಾರ ಮಾಡಿದೀವಿ. ನೀವು 36 ಇಟ್ಕೊಳ್ಳೋದು ಒಂದೇ, 18 ಇಟ್ಕೊಳ್ಳೋದು ಒಂದೇ. ನಿಮ್ ಯೋಗ್ಯತೆಗೆ 136 18ಕ್ಕೆ ಸಮ ಇಲ್ಲ. ಕುತ್ಕೊಳ್ಳಿ ಸುಮ್ಮನೆ, ಅರ್ಥ ಆಗ್ತಾ ಇದೆಯಾ? 136 18ಕ್ಕೆ ಸಮ ಇಲ್ಲ. ನೀವು ಕುತ್ಕೊಳ್ಳಿ. ನೀವು 36 ನೋಡಿದೀವಿ 3 ವರ್ಷ ಏನ್ ಮಾಡಿದೀರಾ ಅಂತ. 3 ವರ್ಷದಲ್ಲಿ ಒಂದೇ ಒಂದು ಯೋಗ್ಯತೆ ಆಗಿರುವಂತ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡಕ್ಕಾಗಿಲ್ಲ ನಿಮ್ ಕೈಲಿ. ಬರೀ ಯೂಟರ್ನ್ ಮಾಡ್ಕೊಂಡು ಕುತ್ಕೊಂಡಿದ್ದೀರಾ. ಹೇಳಿದ್ದ ಯೂಟರ್ನ್ ಹೇಳ್ಕೊಂಡು ಕೇಸರೀಕರಣ ಅನ್ನೋದನ್ನ ಮುಂದೆ ತಂದು ಪ್ರಾದೇಶಿಕ ಪಕ್ಷಗಳನ್ನ ನಶಿಸುವಂತೆ ತುಳಿದಿದ್ದು ಇದೇ ಬಿಜೆಪಿ ಪಕ್ಷ. ಇವತ್ತು ಅವ್ರ ಜೊತೆಯಲ್ಲಿದ್ದಾರೆ. ನೀವು ಬಿಡ್ರಿ, ಗೊತ್ತು ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅಂತ ನಾವು ನೋಡ್ತಾ ಇದೀವಿ. 3 ಲೋಕಸಭಾ ಕಾನ್ಸ್ಟಿಟ್ಯೂಷನ್ಸಿಯಲ್ಲಿ ನೀವು ಎಷ್ಟು ತಗೊಂಡಿದ್ದೀರ ಅಂತ ಯೋಚನೆ ಮಾಡಿದ್ರಿ. 44, 54, 99. ಅರ್ಥ ಆಗ್ತಾ ಇದೆಯಾ? ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಫಸ್ಟ್. ನಮ್ಗೆ ಏನೋ ಬಂದ್ಬಿಡುತ್ತೆ, ಏನೋ ಕೊಟ್ಬಿಡ್ತಾರೆ, ಏನೋ ಆಗಲ್ಲ. ಮುಂದೊಂದು ದಿನ ಜೆಡಿಎಸ್ ಕೇಂದ್ರ ಸಚಿವ ಸ್ಥಾನ ಕೊಟ್ಟಿದೀವಲ್ಲ, ಸುಮ್ಮನೆ ಇರಿ. ಆ ಮಟ್ಟಕ್ಕೆ ತಂದು ಅಲ್ಲ ರೀ, 136 ಇವತ್ತು ಇದ್ರ ನೆಕ್ಸ್ಟ್ ಎಲೆಕ್ಷನ್ಸ್ ಗೆ ನಿಮಗೆ ಕಾಂಗ್ರೆಸ್ ಪಕ್ಷ ಇರ್ತದ ರಾಜ್ಯದಲ್ಲಿ. ಅದನ್ನ ನೋಡ್ಕೊಳ್ರಿ ಫಸ್ಟ್. ಕಾಂಗ್ರೆಸ್ ಇರ್ತದ ನೋಡಿ ಫಸ್ಟ್. ಈಗ ದೇಶದಲ್ಲಂತೂ ಕಾಂಗ್ರೆಸ್ ಹುಡುಕಿದ್ರು ಸಿಗ್ತಾ ಇಲ್ಲ. ಡೆಲ್ಲಿಲಿ ಎಷ್ಟು ತಮ್ಮದು? ಅಲ್ಲ, ಕ್ಯಾಪಿಟಲ್ ಭಾರತ ದೇಶದ ಕ್ಯಾಪಿಟಲ್ ಅಲ್ಲಿ ಎಷ್ಟು ನಿಮ್ದು? 0 ಲೋಕಸಭಾ ಎಷ್ಟು ಓಟು? ಒಟ್ಟು ಎಷ್ಟು MLA ಇದಾರೆ? ಅಲ್ಲ, ಎಷ್ಟಿದ್ದಾರೆ ನಿಮ್ದು ಹೇಳಿ? ಎಷ್ಟು ನಿಮ್ದು ಲೋಕಸಭಾ ಎಷ್ಟು? ಲೋಕಸಭಾ ಎಷ್ಟು ನಿಮ್ದು? 100 ಕ್ರಾಸ್ ಮಾಡಿದೀರಾ. ಒಂದು ರಾಷ್ಟ್ರೀಯ ಪಕ್ಷ ಆಗ್ಬಿಟ್ಟು ನಿಮ್ಗೆ ನಾಚಿಕೆ ಆಗಲ್ವಾ? 99, 100 ಅಲ್ಲ 100 ದಾಟಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ ಆಗ್ಬಿಟ್ಟು ನಿಮ್ಗೆ ನಮಗೆ ಮಾತಾಡಕ್ ಬರ್ತಾ ಇದ್ರ ನೀವು. ದೇಶ ಎಲ್ಲ ಸೇರಿಸಿದ್ರು ನಿಮ್ ಯೋಗ್ಯತೆ 100 ದಾಟಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. ಇವತ್ತಿನ ದಿವಸ ತಾವು 16 ಸೀಟು 18 ಸೀಟಲ್ಲಿ 18 ಸೀಟ್ ಇಟ್ಕೊಂಡು 2 ಸತಿ ಮುಖ್ಯಮಂತ್ರಿ ಆಗಿದೀವಿ ನಾವು. 2 ಸತಿ ರಾಜ್ಯಭಾರ ಮಾಡಿದೀವಿ. ಆಮೇಲೆ ಜನ ಮೆಚ್ಚುವಂತ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದೀವಿ. ನೀವು 136 ಜನ ಇಟ್ಕೊಂಡು ನಿಮ್ ಯೋಗ್ಯತೆಗೆ ಒಂದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡಕ್ಕಾಗಿಲ್ಲ 3 ವರ್ಷದಿಂದ. ಇಟ್ ಹ್ಯಾಸ್ ಟು ಕನ್ವರ್ಟ್ ಆಸ್ ವೋಟ್ಸ್ ಅಲ್ವಾ ನೀವು ಮಾಡಿರುವಂತ ಕಾರ್ಯಕ್ರಮ. ನೋಡಿ, ಅಬ್ಸಲ್ಯೂಟ್ಲಿ ನೋಡಿ, ನಮ್ದು ಪ್ರಾದೇಶಿಕ ಪಕ್ಷ. ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಸ್ತಾರೆ ಅಂದ್ರೆ ಸಾಗರೋಪಾದಿಯಲ್ಲಿ ಜನ ನೋಡ್ತೀವಿ. ಬಟ್ ಇಟ್ ಹ್ಯಾಸ್ ಟು ಕನ್ವರ್ಟ್. ಅದನ್ನೇ ಹೇಳ್ತಿರೋದು ನೋಡಿ. ನಮಗೆ ಲಾಸ್ಟ್ ನಾವು ಪಂಚರತ್ನ ಕಾರ್ಯಕ್ರಮ ಮಾಡಿದಾಗ, ಆಯ್ತು ಕೇಳಿಸ್ಕೊಳ್ಳಿ, ಅದಕ್ಕೆ ಡೆಫಿನೇಷನ್ ಕೊಡ್ತೀನಿ ನಾನು. ಪಂಚರತ್ನ ಕಾರ್ಯಕ್ರಮ ಮಾಡಿದಾಗ ನಾವು ಯಾವ ರೀತಿ ಒಂದೊಂದು ಕ್ಷೇತ್ರದಲ್ಲಿ ಜನ ಸೇರ್ತಾ ಇದ್ರು ಅಂತ ಹೇಳಿದ್ರೆ ನಿಮಗೆ ಈಸಿ ವಿನ್ ಅನ್ನೋ ರೀತಿಯಲ್ಲಿ ಸೇರ್ಕೊಂಡ್ರು. ಆದ್ರೆ ಲಾಸ್ಟ್ ಮಿನಿಟಲ್ಲಿ ಒನ್ ಸೈಡೆಡ್ ಆಯಿತು. ಯಾರ್ಯಾರು ಯಾವ್ಯಾವ ರೀತಿ ಮೆಸೇಜ್ಗಳನ್ನ ಕಳಿಸಿದ್ರು, ಎಲ್ಲೆಲ್ಲಿ ಕಳಿಸಿದ್ರು, ಏನು ಅನ್ನೋದನ್ನ ಇನ್ನೊಂದು ದಿವಸ ತಮಗೆ ವಿತ್ ಮಾಹಿತಿ ಪ್ರಕಾರ ನಾನು ಹೇಳ್ತೀನಿ. ಯದುಕುಮಾರ್ ಗೌಡ್ರ ಹತ್ರ ಮಾತಾಡೋಣ. ಪುಷ್ಪ ಅವರು ಉಲ್ಲೇಖ ಮಾಡಿದ ಹಾಗೇನೆ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರಿಗೆ ನಾವು ನೋಡಿ ಸಚಿವ ಸ್ಥಾನ ಕೊಟ್ಟಿದ್ದೀವಿ, ಹಾಗಾಗಿ ನೀವು ಉಳಿದಿದ್ದೇನೋ ಕೇಳ ಹಂಗಿಲ್ಲ ಅನ್ನುವಂಥ ಧೋರಣೆ BJPದಿದೆಯಾ? ಯಾಕೆಂದರೆ ಅವ್ರು ಕೇಳಿದಾರೋ ಇಲ್ವೋ, ಅಟೆಂಪ್ಟ್ ಮಾಡಿದಾರೋ ಇಲ್ವೋ, ಪ್ರಸ್ತಾವನೆ ಸಲ್ಲಿಸಿದಾರೋ ಇಲ್ವೋ, ರಾಜ್ಯಸಭೆಗೆ ದೇವೇಗೌಡರನ್ನ ಪರಿಗಣಿಸಬೇಕಾಗಿದ್ದು ನಿಮ್ಮ ಧರ್ಮ ಕೂಡ ಆಗಿತ್ತು. ಸೊ ಹಾಗಾಗಿ ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷ ಪ್ರಾದೇಶಿಕ ಪಕ್ಷಗಳನ್ನು ಆಪೋಷಣ ತೆಗೆದುಕೊಳ್ಳೋದ ಹಲವಾರು ಉದಾಹರಣೆಗಳು ಲಭ್ಯ ಆಗ್ತಾ ಇದೆ. ಅದರಲ್ಲಿ ಇದು ಒಂದು. ಆ ಅಸಮಾಧಾನವನ್ನು ಹೊರಹಾಕೋದಕ್ಕೆ ಇದೊಂದು ಪರಿಷತ್ ಚುನಾವಣೆ ಒಂದು ವೇದಿಕೆ. ಡೆಫಿನೆಟ್ ಆಗಿಲ್ಲ ಮೇಡಮ್. ಯಾಕಂದರೆ ಒಂದು ಪಾಲಿಟಿಕ್ಸ್ ಇಸ್ ಎ ಆರ್ಟ್ ಆಫ್ ದ ಪಾಸಿಬಿಲಿಟೀಸ್ ಅಂದಾಗ ಯಾಕೆಂದರೆ ದೇಶದಲ್ಲಿ ಇವತ್ತು ಎಷ್ಟೊಂದು ರಾಜಕೀಯ ಪಕ್ಷಗಳು ಉಗಮವಾಗಿರೋದು ಕಾಂಗ್ರೆಸ್ಸಿನ ವಿರುದ್ಧ ಸಿಡಿದು ಹೋಗಿರೋವಂಥದ್ದು. ಯಾಕೆ ಒಂದಂದರೆ ಮನಿಲಾ ಕಾಂಗ್ರೆಸ್ ತಮಿಳುನಾಡಲ್ಲಿ, ತೃಣಮೂಲ್ ಕಾಂಗ್ರೆಸ್ ವೆಸ್ಟ್ ಬೆಂಗಾಲಲ್ಲಿ, NCP ಮಹಾರಾಷ್ಟ್ರದಲ್ಲಿ, ಇದೆಲ್ಲ ಈ ನಾಯಕರುಗಳಲ್ಲಿ ಎಲ್ಲಿದ್ದಂಥದ್ದು? ಕಾಂಗ್ರೆಸ್ಸಿನ ಏನಂತ ಆರಗನ್ಸ್ ಆಗ್ಬೋದು, ಅವರ ಒಂದು ಆಡಳಿತದ ಶೈಲಿ ಆಗ್ಬೋದು, ಅದರಿಂದ ಸಿಡಿದದ್ದು ಹೋಗಿದಂಥದ್ದು, ಬೇರೆ ಯಾವುದಿದೆ ಅಂತಂತಲ್ಲ. ಈ ಥರ ಇರಬೇಕಾದಾಗ ಮೇಡಮ್, ಈಗ ಮಾಜಿ ಪ್ರಧಾನಮಂತ್ರಿಗಳು ಗೌರವಿತ ದೇವೇಗೌಡರನ್ನೇ ಹೇಳಿದ್ದಾರೆ, ಮತ್ತೆ ಮುಖ್ಯಮಂತ್ರಿ ಹೇಳಿದ್ದಾರೆ, ನಾವು ಅದರ ಪ್ರಸ್ತಾಪನ ಇಟ್ಟಿಲ್ಲ. ಸೊ ದೆರ್ ಈಸ್ ನೋ ಪಾಸಿಬಿಲಿಟೀಸ್ ಆಫ್ ಥಿಂಕಿಂಗ್ ಅಂತ ಅಂದ್ಬಿಟ್ಟು ಅವ್ರನ್ನೇ ರಾಜ್ಯಸಭೆ ಕಳಿಸುವಂಥ ದೊಡ್ಡ ವಿಷಯನೇ ಅಲ್ಲ ಮೇಡಮ್. ಯಾಕಂದ್ರೆ ಅವರು ರಾಜ್ಯಸಭೆಯಲ್ಲಿ ಇದ್ರೂ ಕೂಡ, ಹೊರಗಡೆ ಇದ್ರೂ ಕೂಡ ರಾಜ್ಯದ ಜಲ ನೆಲದ ಬಗ್ಗೆ ಹೋರಾಡುವಂಥ ವ್ಯಕ್ತಿ ಯಾವತ್ತೂ ಇದ್ದಾರಂಥದ್ದು ಗೈಡೆನ್ಸ್ ಬೇಕಾಗಿರುವಂಥದ್ದು. ಆದರೆ ನಾ ಕೇಳ್ತೇನೆ, ನೀವು ಒಂದು ಪ್ರಾದೇಶಿಕ ಪಕ್ಷ, ನೀವು ಅದೇ ಒಂದು ಪ್ರಾದೇಶಿಕ ಪಕ್ಷ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ 28 ಸ್ಥಾನ ಕೊಡ್ತು, 5 ಗೆದ್ರಿ. ಆ ಪ್ರಾದೇಶಿಕ ಪಕ್ಷಕ್ಕೆ ಬೆನ್ನುಗೆ ಚೂರಿ ಹಾಕ್ಬಿಟ್ಟು ಇನ್ನೊಂದು ಪ್ರಾದೇಶಿಕ ಪಕ್ಷಕ್ಕೆ ಹೋಗ್ತಿರಲ್ಲ. ನಿಮಗೆ ನೈತಿಕತೆ ಇದೆಯಾ? ನೀವು ನೈತಿಕತೆ ಬಗ್ಗೆ ಮಾತಾಡ್ತೀರಾ? ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಪ್ರಾದೇಶಿಕ ಪಕ್ಷದ ಹೆಗಲ ಮೇಲೆ ನೀವು ಇದು ಮಾಡ್ಕೊಂಡು ಗುಂಡುಡಿಬೇಕು. UPನಲ್ಲಿ ಏನೂ ಇಲ್ಲ, ಬಿಹಾರಲ್ಲಿ ಯಾವುದೂ ಇಲ್ಲ. ನೀವು ಹುಡುಕ್ಬೇಕಾಗತ್ತೆ. ಬೆಂಗಾಲಲ್ಲಿ ಇವಾಗ ನಡೆದಂತ ಇದ್ರಲ್ಲಿ ಯಾವ್ದಂತ ಅಂದ್ಬಿಟ್ಟು, ಜಮ್ಮು ಕಾಶ್ಮೀರಲ್ಲಿ ಏನಂತ ಹುಡುಕ್ಬೇಕಾಗುತ್ತೆ. ನಾ ಹೇಳ್ತಾ ಇರೋದೇ ಪಂಜಾಬ್ನಲ್ಲಿ ಎಲ್ಲಿ ಅಂತ ಹುಡುಕ್ಬೇಕಾಗತ್ತೆ. ನಾವ್ ಹೇಳ್ತಾ ಇರೋ ಡೆಲ್ಲಿಲಿ ಕಳೆದು ಹೋಗಿದ್ದಾರೆ. ನಾವ್ ಹೇಳೋ ಮೇಡಮ್, ಒಂದ್ ನಿಮಿಷ ಮೇಡಮ್, ತಾವು ಮಾತಾಡಿದ್ರಲ್ಲ, ಕೇಳಿಸ್ಕೋಬೇಕಾಗುತ್ತೆ ಮೇಡಮ್. ಐ ನೀಡ್ ಮೈ ಟೈಮ್. ಒಂದ್ ನಿಮಿಷದಲ್ಲಿ
ಮೇಡಮ್ ನಾವು ಮೊದಲನೇ ಬಾರಿ ಕೇಂದ್ರದಲ್ಲಿ ಬಂದಾಗ್ಲೂ ಕೂಡ 25-26 ಪಕ್ಷಗಳ ಜೊತೆ ಚುನಾವಣೆ ಮಾಡಿದಂಥದ್ದು ಮೈತ್ರಿ ಧರ್ಮ. ಅವತ್ತೇನಿತ್ತು ಜೆಡಿಯು, ಇವತ್ತು ನಮ್ಮಲ್ಲಿದೆ ಅದು ಜೆಡಿಯು, ಇವತ್ತು ನಮ್ಮಲ್ಲಿದೆ. ನಾ ಹೇಳ್ತಾ ಇರೋಂಥದ್ದು ಮೈತ್ರಿ ಧರ್ಮವನ್ನು ಸಿಡಿದು ಬಂದು ಈ ಮೊನ್ನೆ ತಾನೇ ರಾಹುಲ್ ಗಾಂಧಿ ಎಕ್ಸಾಂಪಲ್ ಕೊಟ್ಟರು. DMK ಜೊತೆ ಸೇರಿ 5 ಗೆದ್ರಿ, ಅವ್ರಿಗೆ ಬೆನ್ನು ಚೂರಿಗೆ ಹಾಕಿ ಇನ್ನೊಬ್ಬ TVK ಜೊತೆಗೆ ಹೋದಾಗ ನೀವು ಮೈತ್ರಿ ಧರ್ಮವನ್ನ ಯಾವ ರೀತಿ ಪಾಲಿಸಿದ್ರಿ ಅಂತ ನಿಮ್ಮನ್ನ ಒಂದು ನಿಮಿಷ ಮೇಡಮ್ ನೀವು ಯಾಕೆ ಡಿಸ್ಟರ್ಬ್ ಮಾಡ್ತಾ ಇರ್ತೀರಾ ಮೇಡಮ್? ನನ್ನ ಸಮಯದಲ್ಲಿ ನಾನು ಮಾತಾಡಬೇಕಾಗುತ್ತೆ, ಅವ್ರು ಮಾತಾಡ್ತಾರೆ, ನಾನು ಏನು ಮಾತಾಡಿಲ್ಲ ಅದರಲ್ಲಿ. ಆ ಥರ ಇರಬೇಕಾದಾಗ ನೀವು ಮೈತ್ರಿ ಧರ್ಮ, ಮೈತ್ರಿ ಪಕ್ಷ ಮಾತಾಡುವಂಥದ್ದು ನೈತಿಕತೆ ನಿಮಗಿಲ್ಲ. ಯಾಕೆಂದ್ರೆ ಅವ್ರು ಕೊಟ್ಟಂತ 27ರಲ್ಲಿ ನೀವು ಅವ್ರ ಹೆಸರು ಹೇಳ್ಕೊಂಡು ಗೆದ್ದಿದಂಥದ್ದು ನೀವು. ಸೊ ವಾಟ್ ದ ರೈಟ್ಸ್ ಯು ಹ್ಯಾವ್ ಅಂತ. ಮತ್ತೆ ಪ್ರಾದೇಶಿಕ ಪಕ್ಷ ಸ್ಪರ್ಧೆ ಯಾಕೆ ಮಾಡಬೇಕು, ಬೇದ್ ಮಾಡ್ಬೇಕಂದ್ರೆ ಅರೆ ಅವರ್ ಪ್ರೆಸೆನ್ಸ್ ಇಸ್ ದೇರ್. ಪ್ರೆಸೆನ್ಸ್ ಮೇಡಮ್, ಆಟದಲ್ಲಿ ಯಾರು ಒಬ್ಬ ಗೆಲ್ತಾನೆ ಇಲ್ಲ ಇಬ್ರು ಗೆಲ್ತಾನೆ, ಫಸ್ಟ್ ಅಂಡ್ ಸೆಕೆಂಡ್ ಅಂದ್ರೆ ಪಾರ್ಟಿಸಿಪೇಟ್ ಅವ್ರಿಬ್ರೇ ಮಾಡ್ಬೇಕಂತನಾ? ನೋ, ಪಾರ್ಟಿಸಿಪೇಟ್ ಮಾಡ್ಲೇಬೇಕಾಗುತ್ತೆ. ಪಾಸಿಂಗ್ ಮಾರ್ಕ್ 30 ಇದ್ದಾಗ ನಾನು ತಗೊಂಡ್ರದೇ 18 ಅಂದಾಗ ನಾನು ಅರೆ ಪಾರ್ಟಿಸಿಪೇಟ್ ಸರ್ಕಾರನೇ 35 ಪಾಸಿಂಗ್ ಮಾರ್ಕ್ಸ್ ಇರೋದನ್ನ 33 ಮಾಡೋರು. ಅವ್ರ ಶಿಕ್ಷಣ ಮಂತ್ರಿ ಅವ್ರಿಗೆ ಏನಾಗ್ಬೇಕ್ರಿ? ಅವ್ರೇನು ಓದಿದಾರ? ಏನು ಗೊತ್ತಿಲ್ಲಪ್ಪ. ಅವರೇ ಪಾಸಿಂಗ್ ಮಾರ್ಕ್ ನ ಕಮ್ಮಿ ಮಾಡ್ಬೇಕಾದಾಗ ಈ ವಿಧಾನ ಪರಿಷತ್ ಚುನಾವಣೆ ಏನಾಗ್ತಿದೆ ಮೇಡಮ್? ಅದ್ರಲ್ಲಿ ಏನಾಗುತ್ತೆ? ಅದರಲ್ಲಿ ನಿಮ್ದೊಳ್ಳೆ ಮನೆ ಏನದಲ್ಲಿ ಆ ತರದ ನಾವು ಶಿಕ್ಷಣ ಮಂತ್ರಿಗಳನ್ನ ಇಟ್ಕೊಂಡಿದ್ದೀವಿ. ಅದಲ್ಲಿ ಪಾಸಿಂಗ್ ಮಾರ್ಕ್ ನೇ ಕಮ್ಮಿ ಮಾಡುವಂತದನ್ನ ಈ ತರ ಇರ್ಬೇಕಾದಾಗ ಮೇಡಮ್ ಇನ್ನೊಂದು ಇಂಟೆಲೆಕ್ಚುವಲ್ ಇರ್ಬೇಕಾಗತ್ತೆ. ಯಾವ್ದು ವಿದ್ಯಾರ್ಥಿಗಳಿಗೆ ಶ್ರೇಷ್ಠ, ಯಾವ್ದು ಅವ್ರ ಮನೋವಿಕಾಸಕ್ಕೆ ಶ್ರೇಷ್ಠ ಅನ್ನೋದು ಮಾಡಬೇಕಾಗುತ್ತೆ ಹೊರತು ಜಸ್ಟ್ ಪಾಸ್ ಆಗ್ಬಿಟ್ಟು ಆಚೆ ಕಡೆ ಬಂದ್ಬಿಟ್ಟು ನೀನ್ ನೆಕ್ಸ್ಟ್ ಹೋದಾಗ ನೀನ್ ಏನು ಅಂತ ಪ್ರಶ್ನೆ ಆಗ್ಬಾರ್ದು. ಇದನ್ನ ಒಂದು ಜವಾಬ್ದಾರಿಯುತ ಪಕ್ಷವಾಗಿ ಮಾಡಬೇಕಾಗತ್ತೆ. ಆಮೇಲೆ ಮೇಡಮ್ ಇವರೆಲ್ಲ ಹೇಳ್ತಾರಲ್ಲ ಅದಲ್ಲಿ ಪಾಪ ಏನಂತಾರೆ ವೃದ್ಧಾಪ್ಯ ವೇತನ ಆಗ್ಬೋದು, ಅಂಗವಿಕಲರ ವೇತನ ಆಗ್ಬೋದು, ಅವ್ರ ವೇತನ ಆಸಿಡ್ ವಿಕ್ಟಮ್ಸ್ ಅವ್ರ ವೇತನ ಕಳೆದ 4 ತಿಂಗಳಿಂದ ಬಂದಿಲ್ಲ ಮೇಡಮ್. ಅಲ್ಲಿ 4 ತಿಂಗಳಿಂದ ಬಂದಿಲ್ಲ. ಈಗ ಅವರೇನು ವೋಟರ್ಸ್ ಅಲ್ವಾ, ರಾಜ್ಯದ ಜನ ಇದೆ ಅಲ್ವಾ, ಬರೀ ಪರಿಷ್ಕರಣೆ ಅಂತಾರಲ್ಲ, ಆಯ್ತಪ್ಪ ನೀವು ಪರಿಷ್ಕರಣೆ ಮಾಡಿ. ನೀವು ಏರಿಸಿದಂತ ಬೆಲೆ ಏರಿಕೆಯಲ್ಲಿ 1,20,000 ಕೋಟಿ ಎಕ್ಸ್ಟ್ರಾ ಆದಾಯ ಬಂದಿದೆಯಲ್ಲ, ಈ ಬೆಲೆ ಏರಿಕೆಯ ಪರೀಕ್ಷಣೆ ಮಾಡ್ತೀರಾ? ಇದು ಮಾಡ್ಬೇಕು. ಅದು ಮಾಡಿದಾಗ ಇದು ಮಾಡ್ಬೇಕಾಗುತ್ತೆ. ಆದರೆ ಅವರು ಸಂಧ್ಯಾಕಾಲದ ಹಿರಿಯರು ಏನಿದ್ದಾರೆ ಅವ್ರ ಔಷಧಿಗೋಸ್ಕರ ಜೀವನ ಮರಣದಲ್ಲಿ ಇದು ಮಾಡಬೇಕೋಸ್ಕರ ಈ ಟೈಮ್ 4 ತಿಂಗಳು ಕೊಡದೇ ಇರುವಂತದ್ದು ಸರ್ಕಾರ ಮಾಡ್ತಾ ಇರೋದು ಘನ. ಇದು ನೀವು ಪರಿಶೀಲನೆ ಆಮೇಲೆ ಮಾಡ್ಕೊಳ್ಳಿ. ಅವ್ರು ಸಲ್ಲಿಸಬೇಕಾದಂತ ನ್ಯಾಯಯುತವಾಗಿ ಔಷಧಿ ಕೊಡಬೇಕಂತದನ್ನ ಸಲ್ಲಿಸಿ ಅಂತ ಕೇಳ್ತಾ ಇರುವಂತದ್ದು. MLC ಭೋಜೇಗೌಡರು ಮಾತಾಡ್ತಾ ಇದ್ದ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದಾರೆ, ನಮ್ಮ ಅಭ್ಯರ್ಥಿ ಗೆಲುವು ಕಷ್ಟ ಆಗಿದೆ, ಆದರೂ ನಮ್ಮ ಶತಾಯಗತಾಯ ಪ್ರಯತ್ನ ಆಗುತ್ತೆ ಅಂತ. ಇದಕ್ಕೊಂದು ಕ್ಲಾರಿಟಿ. ಅಟ್ ದ ಸೇಮ್ ಟೈಮ್ ನಿಮ್ಮಿಬ್ಬರ ಎಕ್ಸ್ಪ್ಲನೇಷನ್ ನೋಡಿದ್ರೆ 4 ಅಂತೂ ಪಕ್ಕ ಅಂತಿದ್ರು ಅನ್ನೋ ಕಾನ್ಫಿಡೆನ್ಸ್ ಎಲ್ಲದಿದ್ರು, ಅದನ್ನು ಡಿಸ್ಟರ್ಬ್ ಆಗೋ ಚಾನ್ಸಸ್ ಏನಾದರೂ ಇದೆಯಾ ಮೇಡಮ್? ಅಲ್ಲ ನೋಡಿ, ಈಗ 5 ಕ್ಯಾಂಡಿಡೇಟ್ ಅವ್ರು ಏನು ಹಾಕಿದ್ದಾರೆ, 4 ಕ್ಯಾಂಡಿಡೇಟ್ ಅನ್ಡಿಸ್ಪ್ಯೂಟೆಡ್ಲಿ ಅದು ಪಕ್ಕ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, 3 ಅಂತೂ ಫಾರ್ ಶೋರ್. ಸೊ 4ನೇದೇ ನಿಮಗೆ ಬಾರ್ಡ್ರಲ್ಲಿ ಇದೆ. ಸೊ ಇನ್ನು ಹೌದು 4ನೇದೇ ಬಾರ್ಡ್ರಲ್ಲಿ ಇದೆ, 5ನೇದನ್ನ ಅವರು ಅಷ್ಟು ಕಾನ್ಫಿಡೆನ್ಸ್ ಆಗಿ ಆಯ್ತು ನೋಡೋಣ ಬಿಡಿ, ಲಾಸ್ಟ್ ಮಿನಿಟಲ್ಲಿ ಏನೇನು ಬೇಕಾದ್ರೂ ಆಗ್ಬೋದು. ಸೊ ನಾವು ಹೇಳಕ್ ಬಯಸ್ತಾ ಇರುವಂಥದ್ದು 3 ಕ್ಲಿಯರ್, ಅದ್ರ ಬಗ್ಗೆ ನೋ ಡಿಸ್ಪ್ಯೂಟ್ಸ್. 4ನೇದು ಬಾರ್ಡ್ರಲ್ಲಿ ಇದೆ, 5ನೇದು ಅವರು ಚಾಲೆಂಜ್ ಆಗಿ ತಗೊಂಡಿದ್ದಾರೆ. ಯಾರು ವಿನಯ್ ಅವ್ರನ್ನ ನಾನು ಗೆಲ್ಸ್ಕೊಂಡು ಬರಲೇಬೇಕು ಅಂತ. ಅದಕ್ಕೆ ಅವ್ರು ಏನೇನೇನು ಸ್ಟ್ರಾಟಜಿಗಳು ಮಾಡಬೇಕಾಗಿದೆಯೋ. ಸೊ ಇವಾಗ ಇದು ಯಾವ ರೀತಿ ಆಗೋಗ್ಬಿಟ್ಟಿದೆ ಅಂತಂದ್ರೆ, ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕ್ಯಾಂಡಿಡೇಟ್ ಆಗಿರುವಂತಹ ವಿನಯ್ ಅವರು ಅಗೇನ್ಸ್ಟ್ ಆಲ್ ದಿ ಅದರ್ ಆರ್ಡ್ಸ್ ಹತ್ರ ಆಗೋಗ್ಬಿಟ್ಟಿದೆ ಈಗ ಇಲ್ಲಿ. ಸೊ ಈಗ ಇಲ್ಲಿ ಅದರಲ್ಲೇನೆ ಈಗ ಅವ್ರು ಕುದುರೆ ಓಡಬೇಕಾದ್ರೆ ಬೇರೆ ಯಾರು ಬೇರೆ ಬಾಲ ಎಳಿಯಕ್ಕೆ ಅಲ್ಲೇ ಇರ್ತಾರೆ, ಪಕ್ಕದಲ್ಲೇ ಕುತ್ಕೊಂಡಿರೋರು. ಸೊ ಅದರಲ್ಲಿ ಯಾರು ಬಾಲ ಎಳಿತಾರೋ, ಯಾರು ನಿಮಗೆ ಮಹಾಭಾರತದಲ್ಲಿ ಕೆಲವೊಂದ್ಸತಿ ಹೋಗ್ಬೇಕಾದ್ರೆ ಸ್ಪೀಡ್ ಕಡಿಮೆ ಮಾಡಬೇಕು ಅಂತಂದ್ರೆ ಒಂಚೂರು ತುಳಿತಾರಂತೆ, ಏನಾದ್ರು ನಿಮಗೆ ಚಕ್ರ ಹಂಗೆ ಕಚ್ಕೊಳ್ಳಿ ಅಂತ. ಹಂಗೆ ಕಾಂಗ್ರೆಸ್ ಅಲ್ಲಿ ಇರುವಂತವ್ರು, ಪಕ್ಕದಲ್ಲೇ ಇರುವಂತವ್ರು ಯಾರ್ಯಾರು ಯಾವ್ಯಾವ ಅಡ್ಬಾತ ಮಾಡಿಸ್ತಾರೋ ನಮಗೆ ಗೊತ್ತಿಲ್ಲ. ಸೊ ನಾವೇನಂದ್ರೆ ವೇಟ್ ಅಂಡ್ ವಾಚ್ ಅಷ್ಟೇ. ನಾವೇನು ಯಾರನ್ನ ಹೋಗ್ಬಿಟ್ಟು ನೀವು ಹಾಕ್ರಪ್ಪ ಅಂತ ನಾವು ಕೇಳ್ತಾ ಇಲ್ಲ. ಆದ್ರೆ ಅವ್ರಾಗವ್ರ ಇಲ್ಲ, ನಾವು ಬರ್ತೀವಿ ನಿಮ್ಮ ಮನೆಗೆ, ನಿಮಗೆ ಓಟ್ ಹಾಕ್ತೀವಿ, ನಮಗೆ ಇಲ್ಲಿ ಸಾಕಾಗೋಗ್ಬಿಟ್ಟಿದೆ, ಇಲ್ಲಿ ನಮ್ಗೆ ಇಲ್ಲಿ ಏನು ಬೆಳಕೆ ಕಾಣಿಸ್ತಾ ಇಲ್ಲ ಅಂತ ಇದ್ರೆ ಬನ್ನಿ ನಾವು ಬೆಳಕು ತೋರಿಸ್ತೀವಿ ಅಂತ ಹೇಳೋದು ತಪ್ಪೇನಿದೆ? ಓಕೆ. ಡಿಬೇಟ್ ಆರಂಭದಲ್ಲಿ ಪುಷ್ಪ ಅವರೇ 5 ಕಾಂಗ್ರೆಸ್ ಸುಲಭವಾಗಿ ಗೆಲುವನ್ನು ಸಾಧಿಸಬೇಕು ಅನ್ನುವಂಥ ವಾತಾವರಣ ಇತ್ತು. ಈಗ ಬಹುತೇಕ ರಿಷಿಕರು ಯದುಕುಮಾರ್ ಮಾತಾಡಬೇಕಾದ್ರೆ 3ಕ್ಕೆ ಬಂದು ನಿಂತ್ಕೊಂಡಿದೆ. ನಿಮ್ಮ ಕಾನ್ಫಿಡೆನ್ಸ್ ಏನು ಅಂತ ನೋಡಿ ಮೇಡಮ್, ನಮ್ಮ ಕಾನ್ಫಿಡೆನ್ಸ್ ಈಗಲೂ ಇದೆ. ನಾವು ಈ ಮೊದಲು ವಿಧಾನಸಭಾ ಚುನಾವಣೆಯಲ್ಲಿ ಇವತ್ತು ಏನು ಮುಖ್ಯಮಂತ್ರಿಗಳಿದ್ದಾರೆ, DK ಶಿವಕುಮಾರ್ ಸಾಹೇಬ್ರ ಅಧ್ಯಕ್ಷ ಆಗಿದ್ದಾಗ ಒಂದು ಮಾತು ಹೇಳಿದ್ರು, 136 ಸೀಟು, 140 ಇದೆ, 136 ಅಂತೂ ಗೆಲ್ತೀವಿ ಅಂತ. ಗೆಲ್ತಾ ಇಲ್ವೋ? ಅದೇ ರೀತಿ ಇವತ್ತೇನು ಹೇಳಿದ್ದಾರೆ ಅದು ಹಾಗೆ ಆಗತ್ತೆ. ಅವ್ರು ಆಸೆ ಪಡ್ಲಿ, ನಾಳೆ ಇಷ್ಟೊತ್ತವರೆಗೂ ಆಸೆ ಪಡ್ಲಿ, ನಾವೇನು ಬೇಡ ಅನ್ನಲ್ಲ. ಅವರು ಅವ್ರು ಬೇಕಾದ್ರೆ ಏನು ಕಾಂಗ್ರೆಸ್ ಗೆಲ್ಲಲ್ಲ ಅಂದ್ರೂ ನಮ್ಗೆ ಏನು ತೊಂದರೆ ಇಲ್ಲ. ನಾವ್ ಯಾಕಂದ್ರೆ ಗೆಲ್ತೀವಿ, ನಮ್ಗೆ ಅದ್ರಲ್ಲಿ ಏನು ಸಂಶಯ ಇಲ್ಲ. ನಾನು ಈ ಮೊದಲು ಹೇಳಿದೆ, ಈ ತರ ಶಾಸಕರಾಗಿರೋರು ಸಂಖ್ಯೆ ಸ್ವಲ್ಪ
ಜಾಸ್ತಿ ಇರೋದ್ರಿಂದಾಗಿ ಟ್ರೈನಿಂಗ್ ಎಲ್ಲ ಪಕ್ಕ ಇದೆ. ಯಾಕಂತ ಹೇಳಿದ್ರೆ ಏನು EVM ಮಿಷಿನಲ್ಲಿ ಒತ್ತೋ ಅಂಥದ್ದಲ್ಲ, ಅಂದರೆ ಪ್ರೋಸೆಸ್ ಬ್ಯಾಲೆಟ್ ಪೇಪರ್ ಆಮೇಲೆ ಪ್ರೋಸೆಸ್ಸು ಎಲ್ಲಿ ಹಾಕಬೇಕು ಇಲ್ಲ ಅಣಕು ಮತದಾನ ಅಥವಾ ಮಾಕ್ ಅಂತ ಮಾಡಿದ್ದಾರೆ, ಇವತ್ತು ಮಾಡಿದ್ದಾರೆ. ಅದ್ರ ಬಗ್ಗೆ ಟ್ರೈನಿಂಗ್ ಮಾಡಿರೋದು ನೀವು ಸಾಕಷ್ಟು ಮಾಧ್ಯಮಗಳಲ್ಲೂ ಇವತ್ತೊಂದು ದಿವಸ ಬಂದಿದೆ. ಸೊ ಅದರಲ್ಲಿ ಯಾವುದೇ ಒಂದೋ ಎರಡೋ ಒಂದು ವೇಳೆ ತೊಂದರೆ ಆದ್ರೂ ಸಹ ಅದಕ್ಕೂ ಒಂದು ಎಕ್ಸ್ಟ್ರಾ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸ್ಟ್ರಾಟಜಿ ಎರಡು ಕ್ಯಾಂಡಿಡೇಟ್ಗೆ 29 ಈ ರೀತಿ ಮಾಡ್ಕೊಂಡು ಬಂದಿದ್ದಾರೆ, 29 ಮಾಡಿದ್ದಾರೆ. ಸೊ ಅದರಿಂದ ನಾವು 5 ಗೆಲ್ತೀವಿ. ನಾಳೆ ಸಂಜೆ ಇಷ್ಟೊತ್ತಿಗೆ ಕ್ಲಾರಿಟಿ ಪಾಪ ಅವ್ರು ಖುಷಿಯಾಗಿರ್ಲಿ, ನಾವೇನ್ ಬೇಡ ಅನ್ನಲ್ಲ. ಕೈನವರು ನಿಮ್ ಕೈಗೆ ಕೈ ಎತ್ತದಂಗೆ ಕೈಗೆ ಓಟ್ ಹಾಕಿದ್ರೆ ಸರಿ. ಅವ್ರು ನಾಳೆವರೆಗೂ ಎಷ್ಟು ಬೇಕಾದ್ರೂ ಮಾತಾಡ್ಲಿ ಮೇಡಮ್. ನಮ್ಗೆ ಮೇಡಮ್ ಅವ್ರು ಹೇಳಿದ್ರು 136 ಅಂತ ಅಂದ್ಬಿಟ್ಟು ಸರಿ ಇದೆ, ಆದ್ರೆ ಅದ್ರ ಜೊತೆಗೆ ಹೇಳಿದ್ರು ಕಾಕಾ ಪಾಟೀಲು ಮಾದೇವಪ್ಪನ್ಗೆಲ್ಲ ಫ್ರೀ ಅಂತ. ಇವತ್ತು ಏನ್ ಹೇಳ್ತಾರೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಕಾಕಾ ಪಾಟೀಲು, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ ಮಾದೇವಪ್ಪ ಅಂತ ಹೇಳುವಂತದ್ದ ಅದಲ್ಲಿ ಆ ತರ. ಇದನ್ನ ಸರ್ಕಾರ ಬಂದು ಹೇಳ್ಬೇಕಾಗುತ್ತೆ. ಏಕೆಂದ್ರೆ ಇದೊಂಥರ ಪರಿಷ್ಕರಣೆ ಸರ್ಕಾರ. ಈ ಚುನಾವಣೆ ರಿಸಲ್ಟ್ ಆ ಭಗವಂತ ಸಿದ್ದರಾಮೇಶ್ವರ ಪರ ಯಾರಿದ್ದಾರೆ, ಆ ಸಿದ್ದರಾಮೇಶ್ವರನ ಪರ್ವ ಏನಿದೆ ಅದು ನಾಳೆ ಗೊತ್ತಾಗುತ್ತೆ ಯಾವ್ದಿದೆ ಅಂತ ಅನ್ಬಿಟ್ಟು. ಸಿದ್ದರಾಮೇಶ್ವರನ ಪರ್ವದ ರಿಸಲ್ಟ್ ಗೊತ್ತಾಗುತ್ತೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಈಸಿಯಾಗಿ ಆಗ್ಬೇಕಾದ್ರೆ ಇಷ್ಟು ಕಷ್ಟ ಪಡ್ತಾ ಇದಾರೆ, ಇಷ್ಟು ಕಷ್ಟ ಪಡ್ಬೇಕಾ? ಅಲ್ಲ ಮೇಡಮ್, ಇಷ್ಟು ಕಷ್ಟ ಪಡ್ಬೇಕಾ? 136 ಜನ ಇಟ್ಕೊಂಡಿರುವಂತವ್ರು ನಾನು ಲೈಫಲ್ಲೇ ಇಂಥ ರಾಜಕೀಯದಲ್ಲಿ ನೋಡ್ಲಿಲ್ಲ. ನಾನು 4 ಕ್ಯಾಂಡಿಡೇಟ್ಗಲ್ಲ, 3 ಕ್ಯಾಂಡಿಡೇಟ್, 3 ಪೂರ್ತಿ ತೇಲುತ್ತೆ, 4ನೇದು ತೇಲ್ತಾ ಇದೆ, 5ನೇದು ಇನ್ನು ಅರ್ಧಂಬರ್ಧ ಬರ್ತಾರೆ. ನಾವಿಲ್ಲೇ ಅದನ್ನು ಖುಷಿನೂ ಸಂಭ್ರಮಿಸೋಣ. ನಾನು ಇಲ್ಲೇ ಸ್ವೀಟ್ ಕೊಡ್ತೀನಿ. ಆಯ್ತು ಮೇಡಮ್, ತಗೊಂಬನ್ನಿ. ಯಾವ ಸ್ವೀಟ್ ತಗೊಂಬನ್ನಿ? 5 ಬಂದ್ರೆ ನಾನು ಕೊಡ್ತೀನಿ. ರೈಟ್. ರಿಷಿಕ್ ಅವರೇ, ಯದುಕುಮಾರ್ ಗೌಡ್ರು, ಪುಷ್ಪ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟು 7 ಸ್ಥಾನಗಳಿಗೆ ನಡೆಯುವಂಥ ಚುನಾವಣೆ, 8 ಅಭ್ಯರ್ಥಿಗಳಿದ್ದಾರೆ. ಗೋವಿಂದರಾಜು ಅವರು 18 ಸ್ಥಾನಗಳನ್ನು ಹೊಂದಿರುವಂಥ ಪ್ರಾದೇಶಿಕ ಪಕ್ಷ JDSನ ಅಭ್ಯರ್ಥಿ ಗೆಲುವಿಗೆ ಒಂದಷ್ಟು ಲೆಕ್ಕಾಚಾರಗಳು JDS ಕಡೆಯಿಂದ ಆಗ್ತಾ ಇದ್ರೆ, 5ನೇ ಅಭ್ಯರ್ಥಿಯ ಗೆಲುವಿಗೆ ಕಾಂಗ್ರೆಸ್ ತನ್ನದೇ ಆದಂತಹ ರಣತಂತ್ರವನ್ನು ಹೆಣೆದಿದೆ. ನಾಳೆ ಇಷ್ಟೊತ್ತಿಗೆ ಪರಿಷತ್ ಚುನಾವಣೆಯ ಗೆಲುವಿನ ಸಂಪೂರ್ಣ ಮಾಹಿತಿ ಕೂಡ ಲಭ್ಯವಾಗುವುದರಿಂದ ಇವತ್ತಿನ ಡಿಬೇಟ್ನ ಎಷ್ಟು % ಅಲ್ಲಿ ಸಾಬೀತಾಗಿರುತ್ತೆ ಅನ್ನುವಂತಹ ಕುತೂಹಲದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.